ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಆಮ್ ಲಕ್ಷ್ಮಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬ್ಯಾಂಗ್ಳೂರ್. ಇನ್ನು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ನಾವು ಮಾಡ್ತಾ ಇರುವಂಥ ಕ್ಲಾಸಸ್ಸು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್, ಅದರಲ್ಲೂ ಫ್ರೀ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸು. ಇವತ್ತು ನಾವು ಡೇ 11 ತನಕ ಆಲ್ರೆಡಿ ಬಂದ್ಬಿಟ್ಟಿದ್ದೀವಿ. ಡೇ 10 ಹೇಗೆ ಮುಗೀತು ಅಂತಾನೆ ಡೇ 10 ತನಕ ನಮ್ಗೆ ಗೊತ್ತಾಗಿಲ್ಲ, ಅಷ್ಟು ಫಾಸ್ಟಾಗಿ ಮುಗಿತಾ ಬಂದಿದೆ. ನಾನು ಮಾಡ್ತಾ ಇರುವಂಥ ಕ್ಲಾಸಸ್ನ ನೀವು ಅವತ್ತೇ ನೋಡ್ಬಿಟ್ಟು ಅವತ್ತೇ ಪ್ರಾಕ್ಟೀಸ್ ಮಾಡಿದ್ರೆ 100% ಆದಷ್ಟು ಬೇಗ ಕೋರ್ಸ್ನ ಕೂಡ ಕಂಪ್ಲೀಟ್ ಮಾಡ್ತೀರಾ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೂಡ ಆಗ್ತೀರಾ, ಹಾಗೆ ಅರ್ನಿಂಗ್ಸ್ ಕೂಡ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀರಾ ಅಂತಾನೆ ನಾನು ನಿಮಗೆ 100% ಶೋರ್ ಆಗಿ ಹೇಳ್ತಿದ್ದೀನಿ. ಇನ್ನು ಇವತ್ತು ಡೇ 11 ಆಗಿರೋದ್ರಿಂದ ಈ ಡೇ 11 ಕ್ಲಾಸಸ್ಗೆ ಎಷ್ಟೊಂದು ಜನ ವೇಟ್ ಮಾಡ್ತಾ ಇದ್ರಿ, ಕಮೆಂಟ್ಸ್ ಕೂಡ ಮಾಡಿದ್ದೀರಾ. ಆದಷ್ಟು ಬೇಗ ಡೇ 11 ಐ ಮೇಕಪ್ ಕ್ಲಾಸಸ್ನ ಮಾಡಿ ಮ್ಯಾಮ್ ಅಂತ. ಈಗ ಡೇ 11 ಅಲ್ಲಿ ನಾವು ಐ ಮೇಕಪ್ ಕ್ಲಾಸಸ್ನ ಮಾಡ್ತಾ ಇದೀವಿ. ಈ ಒಂದು ಐ ಮೇಕಪ್ ಕ್ಲಾಸಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದ್ರೆ, ನಮ್ಮ ಫೇಸ್ ಅಲ್ಲಿ ನಾವು ಐ ಮೇಕಪ್ನ ನಾವು ಎನ್ಹ್ಯಾನ್ಸ್ ಮಾಡಿ ಐ ಮೇಕಪ್ ಮಾಡಿದ್ರೆ ನಿಜ ಐ ಮೇಕಪ್ ಆಗಿರ್ಬೋದು, ಓವರ್ ಆಲ್ ಮೇಕಪ್ ಆಗಿರ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಗ ನಿಮಗೆ ಆಕ್ಚುಲಿ ಫುಲ್ ಓವರ್ ಆಲ್ ಲುಕ್ ನಿಮಗೆ ಫೇಸಲ್ಲಿ ಐ ತುಂಬ ಹೈಲೈಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನೀವು ಐ ಮೇಕಪ್ನ ಪರ್ಫೆಕ್ಟ್ ಆಗಿ ಮಾಡೋದು ಕಲೀಲೇಬೇಕು. ಆವಾಗಲೇ ನೀವು ಪರ್ಫೆಕ್ಟ್ ಮೇಕಪ್ ಆರ್ಟಿಸ್ಟ್ ಆಗೋಕ್ಕೆ ಸಾಧ್ಯ. ಇನ್ನು ನೀವು ಬೇಸ್ ಎಲ್ಲ ಕರೆಕ್ಟಾಗಿ ಮಾಡಿ ಐ ಮಾತ್ರ ನೀವು ನೀಟಾಗಿ ಮಾಡಿಲ್ಲ, ಮತ್ತು ಕಲರ್ ಚೂಸ್ ಕರೆಕ್ಟಾಗಿ ಮಾಡಿಲ್ಲ, ಬ್ಲೆಂಡಿಂಗ್ ಕರೆಕ್ಟಾಗಿ ಮಾಡಿಲ್ಲ ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ಸಕ್ಸಸ್ಫುಲ್ ಮೇಕಪ್ ಆರ್ಟಿಸ್ಟ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಅದು ನಿಮಗೆ ಫಾಲ್ಟ್ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ಐ ಮೇಕಪ್ನ ತುಂಬ ಇಂಪಾರ್ಟೆಂಟ್ ಅಂತ ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ಕಲೀರಿ. ಯಾಕಂತ ಅಂದರೆ ಒಂದು ಚಿಕ್ಕ ಟೆಕ್ನಿಕ್ಸ್ ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಐ ಮೇಕಪ್ಪಲ್ಲಿ. ಈಗ ನಾನು ನಿಮಗೆ ಹೇಳ್ತಾ ಇರ್ತೀನಿ, ಒಂದು ಚಿಕ್ಕ ಟಿಪ್ಸ್ ನಾನು ಹೇಳ್ತೀನಿ, ಅದನ್ನು ನೀವು ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗಬೇಡಿ. ಆ ಚಿಕ್ಕ ಸ್ಟೆಪ್ಪಿಂದನೇ ನೀವು ಪರ್ಫೆಕ್ಷನಿಸ್ಟ್ ಆಗೋದಕ್ಕೆ ಚಾನ್ಸ್ ಇರುತ್ತೆ. ಯಾಕಂತ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಏನು ಗೊತ್ತಾ, ಇವಾಗ ಐ ಮೇಕಪ್ಪು ಹಿಂಗೆ ಮಾಡ್ತಾರೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಬಟ್ ಅದರಲ್ಲಿ ಇವಾಗ ಬ್ಲೆಂಡಿಂಗ್ ಸ್ಮೂತಾಗಿ ಮಾಡೋದಕ್ಕೆ ಈ ಒಂದು ಟಿಪ್ಸ್ ಇರುತ್ತೆ ಅಂತ ಹೇಳಿರ್ತೀವಿ. ಎಷ್ಟೊಂದು ಜನ ಆ ಒಂದು ಟಿಪ್ಸ್ನೇ ಮರ್ತೋಗ್ಬಿಡ್ತಾರೆ, ಜಸ್ಟ್ ಮೇನ್ ಪಾಯಿಂಟ್ಸ್ ಮಾತ್ರ ನೆನ್ಪಿಟ್ಕೊಂತಾರೆ, ಆಗ ಅವರು ಫೇಲ್ ಆಗ್ತಾರೆ. ಸೊ ಅದಕ್ಕೋಸ್ಕರ ನೀವು ಈ ಒಂದು ಕ್ಲಾಸಸ್ನ ಒಂದೊಂದು ಇಂಚು ಚಿಕ್ಕ ಪಾಯಿಂಟ್ನು ಕೂಡ ನೀವು ಇಂಟ್ರೆಸ್ಟ್ ಆಗಿ ಕೇಳಿ ಅದನ್ನ ಪ್ರಾಕ್ಟೀಸ್ ಮಾಡಿ ಅಂತ ನಾನು ನಿಮಗೆ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ, ಒಂದೊಂದು ಚಿಕ್ಕ ಪಾಯಿಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇವತ್ತು ಐ ಮೇಕಪ್ ಕ್ಲಾಸಸ್ನ ನಾನು ಸ್ಟಾರ್ಟ್ ಮಾಡ್ತೀನಿ. ಇವತ್ತು ನಾನು ಒಂದು ಬೇಸಿಕ್ ಐ ಮೇಕಪ್ ಇಂದ ನಿಮಗೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಫಸ್ಟ್ ಐ ಮೇಕಪ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವೇನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಅನ್ನೋದು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಇನ್ನು ಕೆಲವೊಬ್ರು ಲಾಸ್ಟ್ ಅಲ್ಲಿ ಐ ಮೇಕಪ್ ಮಾಡ್ತಾರೆ, ಕೆಲವೊಬ್ರು ಫಸ್ಟ್ ಅಲ್ಲಿ ಐ ಮೇಕಪ್ ಮಾಡ್ತಾರೆ. ಇವಾಗ ಆಲ್ರೆಡಿ ಕಲ್ತು ಎಕ್ಸ್ಪೀರಿಯನ್ಸ್ ಇರೋರು ಲಾಸ್ಟ್ ಅಲ್ಲಿ ಮಾಡ್ತಾರೆ. ಯಾಕಂತಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ಮಾಡಬೇಕು, ಮತ್ತೆ ಐ ಶಾಡೋಸ್ ಎಲ್ಲ ಕೆಳಗಡೆ ಜಾಸ್ತಿ ಬೀಳ್ಸಲ್ಲ. ಬಟ್ ಬಿಗಿನರ್ಸ್ಗೆ ನಾನು ಏನು ಹೇಳ್ತೀನಿ ಅಂತಂದ್ರೆ, ಫಸ್ಟ್ ಐ ಮೇಕಪ್ ಮಾಡಿಬಿಟ್ಟು ಆಮೇಲೆ ನೀವು ಮೇಕಪ್ಸ್ನ ಸ್ಟಾರ್ಟ್ ಮಾಡಿ ಅಂತ ನಾನು ನಿಮಗೆ ಒಂದು ಸಜೆಷನ್ ಕೊಡ್ತೀನಿ. ಓಕೆನಾ? ಇನ್ನು ನಾನು ಒಂದು ಕಮೆಂಟ್ ಕೂಡ ಆಕ್ಚುಲಿ ಎಷ್ಟೊಂದು ಜನ ಮಾಡ್ತಾ ಇದ್ರು, ಮೇಡಮ್ ನೀವು ಕ್ಲಾಸಸ್ ಕಂಡಕ್ಟ್ ಮಾಡ್ತೀರಾ ಆಫ್ಲೈನ್ ಕ್ಲಾಸಸ್ಸು ಅಂತ. ಆಕ್ಚುಲಿ ನಾನು 2 years ಬ್ಯಾಕ್ ನಾನು ಕಂಟಿನ್ಯೂಸ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇದ್ದೆ. ಈ ಒಂದು 2 years ಇಂದ ನಾನು ಆಫ್ಲೈನ್ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಿಲ್ಲ. ಬಟ್ ನೀವೆಲ್ಲ ಕೇಳ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ನಾನು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬಟ್ ನಾನು ಇವತ್ತು ಕೂಡ ಹೇಳ್ತೀನಿ, ಈ ಒಂದು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ನ ನೀವು ಯೂಟ್ಯೂಬಲ್ಲಿ ಕಲ್ತ್ರೂ ಕೂಡ ನಿಮ್ಗೆ ಇನ್ನೂ ಡೌಟ್ಸ್ ಇದೆ, ಇನ್ನೂ ನಮಗೆ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಬೇಕು ಅಂತ ಯಾರಿಗೆ ಅನಿಸುತ್ತೆ ಅಂಥವ್ರಿಗೆ ನಾನು ಒಂದು ಮಾಸ್ಟರ್ ಕ್ಲಾಸ್ ಥರ ಮಾಡೋಣ ಅಂತ. ಇವಾಗ ಆಲ್ರೆಡಿ ನಿಮಗೆ ನಾಲೆಡ್ಜ್ ಇದೆ, ನೀವು ಈ ಒಂದು ವಿಡಿಯೋಸ್ನೆಲ್ಲ ನೋಡಿದ್ರೆ ಕಂಪ್ಲೀಟ್ ನಾಲೆಡ್ಜ್ ನಿಮಗೆ ಬಂದೇ ಬರುತ್ತೆ. ಯಾಕಂತಂದರೆ ನಾನು ಅಷ್ಟು ನೀಟಾಗಿ ವಿಡಿಯೋಸ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಆ ವಿಡಿಯೋಸ್ನ ನಿಜ ಇಂಟ್ರೆಸ್ಟಾಗಿ ನೋಡಿದ್ರೆ ನೀವು 100% ಕಲಿತೀರಾ. ಬಟ್ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸಿಗೋಸ್ಕರ ನಾನೊಂದು ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡಿದ್ರೆ ನಾನು ಪರ್ಫೆಕ್ಟ್ ಆಗ್ತೀನಿ ಅಂತ ಯಾರಿಗಾದ್ರೂ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮಗೆ ಕ್ಲಾಸಸ್ಗೆ ಬರೋಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಕಮೆಂಟ್ ಮಾಡಿ, ನಿಮ್ಮ ರೆಸ್ಪಾನ್ಸ್ ನೋಡ್ಬಿಟ್ಟು ಆಮೇಲೆ ನಾನು ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಇವಾಗ ಸದ್ಯಕ್ಕೆ ಕಮೆಂಟ್ಸ್ ಬಂದಿರೋದ್ರಿಂದ ನಾನು ಈ ಒಂದು ಟಾಪಿಕ್ನ ಹೇಳ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ 100% ನಿಮಗೆ ಈ ಒಂದು ಯೂಟ್ಯೂಬಲ್ಲೇ ಟೀಚ್ ಮಾಡಿದ್ದೀನಿ. ಬಟ್ ಪ್ರಾಕ್ಟಿಕಲ್ಲು ಆನ್ಲೈನ್ ಅಂತ ಬಂದರೆ, ಪ್ರಾಕ್ಟಿಕಲ್ ಒಂದು 5-6 ದಿನ ಬಂದ್ಬಿಟ್ರೆ ನೀವು ಪರ್ಫೆಕ್ಟ್ ಆಗೋಗ್ತೀರಾ ಅಂತ ನನಗೆ ಅನ್ಸುತ್ತೆ. ಬಟ್ ಎಷ್ಟೊಂದು ಜನಕ್ಕೆ ಆಲ್ರೆಡಿ ಕಲ್ತಿರ್ತಾರೆ, ಅವ್ರಿಗೆ ಡೌಟ್ ಇದೆ ಅಂತಂದರೆ ಅವ್ರು 100%
ಅವ್ರೇನು ಕ್ಲಾಸಸ್ಗೆ ಬರೋ ಅವಶ್ಯಕತೆ ಇಲ್ಲ. ಬಟ್ ಎಷ್ಟೊಂದು ಜನ ನೀವೇ ಕಮೆಂಟ್ ಮಾಡಿದಕ್ಕೋಸ್ಕರ ನಾನು ಈ ಒಂದು ಟಾಪಿಕ್ನ ಮಾತಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಆಫ್ಲೈನ್ ಕ್ಲಾಸಸ್, ಅದು ಎಸ್ಪೆಷಲಿ ಮಾಸ್ಟರ್ ಕ್ಲಾಸಸ್, ನಾನೇನು ತಿಂಗಳಾನ್ಗಟ್ಲೆ ಕ್ಲಾಸಸ್ಗೆ ನಾನೇನು ಚಾರ್ಜ್ ಮಾಡಿ ತಗೊಳ್ತಾ ಇಲ್ಲ. ಜಸ್ಟ್ 1 ವೀಕ್ ಅಥವಾ 3 ಡೇಸ್, ನಿಮಗೆ 3 ಡೇಸ್ ಕ್ಲಾಸ್ ಬೇಕಾ ಅಥವಾ 1 ವೀಕ್ ಕ್ಲಾಸ್ ಬೇಕಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಯಾರೆಲ್ಲ ಕ್ಲಾಸಸ್ಗೆ ಇಂಟ್ರೆಸ್ಟ್ ಇದೆ ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಆಮೇಲೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ರೆಸ್ಪಾನ್ಸ್ ನೋಡಿಕೊಂಡು ನಾನು ಯಾವತ್ತು ಮಾಡಬೇಕು ಏನು ಅಂತ ಡಿಸೈಡ್ ಮಾಡ್ತೀನಿ. ಓಕೆನಾ? ಯಾಕಂತಂದ್ರೆ ನಾನು ಆಲ್ರೆಡಿ 2 ಇಯರ್ಸಿಂದ ನಾನು ಏನಕ್ಕೆ ಮೇಕಪ್ ಕ್ಲಾಸಸ್ನ ಸ್ಟಾಪ್ ಮಾಡಿದೆ ಅಂತಂದರೆ, ನಾನು ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದೆ, ಮತ್ತು ನಮ್ಮ ಸಲೂನ್ ಇದೆ, ಎಲ್ಲ ಮೇಂಟೈನ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ಸ್ಟೂಡೆಂಟ್ಸ್ ಎಲ್ಲ ಬಂದರೆ ಅವ್ರಿಗೆ ಕರೆಕ್ಟಾಗಿ ನಾವು ಟೀಚ್ ಮಾಡಂಗಿದ್ರೆ ಮಾತ್ರ ಕ್ಲಾಸಸ್ನ ತಗೋಬೇಕು. ಇವಾಗ ಸ್ಯಾರಿಗೂ ಯಾರೋ ಒಬ್ರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಅವಾಗ ಸ್ಟೂಡೆಂಟ್ಸ್ಗೆಲ್ಲ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ನಾನು ಆ್ಯಕ್ಚುಲಿ ಸ್ಟಾಪ್ ಮಾಡಿದ್ದೆ. ಬಟ್ ಈಗ ನಾನು ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇಲ್ಲ, ಜಸ್ಟ್ ಸಲೂನ್ನ ನಾನು ರನ್ ಮಾಡಿಕೊಂಡು ನಾನು ಮೇಕಪ್ ಆರ್ಡರ್ಸ್ಗಳನ್ನ ಏನು ಬರುತ್ತೆ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ, ಬ್ರೈಡಲ್ ಆರ್ಡರ್ಸ್ ಎಲ್ಲ. ಈಗ ನೀವೆಲ್ಲ ಕೇಳಿದಕ್ಕೆ ನನಗೆ ಓಕೆ ನೀವೆಲ್ಲ ಕೇಳ್ತಾ ಇದ್ದೀರಾ ಅಂತ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಅದರಲ್ಲೂ ನಿಮ್ಗೆ ಬೇಕು ಅಂತಂದರೆ ಕಮೆಂಟ್ ಮಾಡಿ ನೋಡೋಣ, ರೆಸ್ಪಾನ್ಸ್ ಹೇಗೆ ಬರುತ್ತೆ ಅದ್ರ ಮೇಲೆ ಸ್ಟಾರ್ಟ್ ಮಾಡಬೇಕಾ ಬೇಡವಾ ಅನ್ನೋದು ಡಿಸೈಡ್ ಮಾಡೋಣ. ಓಕೆ, ಇವತ್ತು ಮೇಕಪ್, ಇವಾಗ ಐ ಮೇಕಪ್ ಕ್ಲಾಸಸ್ಗೆ ಸ್ಟಾರ್ಟ್ ಮಾಡಿಬಿಡೋಣ, ಯಾವುದೇ ರೀತಿ ಡಿಲೇ ಬೇಡ. ಈಗ ಐ ಮೇಕಪ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು ಗೊತ್ತಾ? ಈಗ ನೋಡಿ, ಇಲ್ಲಿ ನಾವೆಲ್ಲ ಈಗ ಆಲ್ರೆಡಿ ನಾನು ಓವರ್ ಆಲ್ ಮೇಕಪ್ ಮಾಡಿದ್ದೀನಿ, ಒಂದು ಸಿಂಪಲ್ ಮೇಕಪ್ ಮಾಡಿದ್ದೀನಿ. ಇವಾಗ ನಾನೇನು ಹೈಲೈಟ್ಸು ಅದೆಲ್ಲ ಏನು ಮಾಡಿಲ್ಲ, ಜಸ್ಟ್ ಫೌಂಡೇಶನ್ ಒಂದು ಹಾಕಿದ್ದೀನಿ, ಮಾರ್ಕ್ಸ್ ಏನಿದೆ ಅದನ್ನು ಕವರ್ ಮಾಡಿದ್ದೀನಿ. ಇವಾಗ ನಾವು ಮೇಕಪ್ ಮಾಡಿದ್ದೀವಿ ಅಂದ್ಕೊಳ್ಳಿ. ಈಗ ಬಿಗಿನರ್ಸು ಫಸ್ಟ್ ಐ ಮೇಕಪ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಈ ಮೇಕಪ್ ಎಲ್ಲ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಐ ಮೇಕಪ್ ಮಾಡ್ಕೊಳ್ಳಿ, ಆಮೇಲೆ ನೀವು ಈ ಒಂದು ಫುಲ್ ಓವರ್ ಆಲ್ ಫೇಸ್ ಮೇಕಪ್ ಮಾಡಿ. ಓಕೆ, ಈಗ ಐ ಮೇಕಪ್ ಮಾಡೋದಕ್ಕಿಂತ ಮುಂಚೆ ನಮಗೆ ಇಲ್ಲಿ ನಾವು ಎಲ್ಲ ಐ ಮೇಕಪ್ ಮಾಡ್ತೀವಿ ಆ ಪ್ಲೇಸಲ್ಲಿ ನಾವು ಇವಾಗ ನೋಡಿ, ಈ ಒಂದು ಪ್ಲೇಸ್ಗೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು. ಕಲರು, ಇವಾಗ ಕಲರ್ ಡಿಸ್ಕಲರೇಷನ್ ಕಾಣಿಸ್ತಿದೆ. ಇದ್ರ ಮೇಲೆ ನಾವೇನಾದರೂ ಐ ಶ್ಯಾಡೋಸ್ ಏನಾದರೂ ಹಾಕಿದ್ರೆ ಏನಾಗುತ್ತೆ ಗೊತ್ತಾ? ಆ್ಯಕ್ಚುಲಿ ನ್ಯಾಚುರಲ್ ಸ್ಕಿನ್ ಟೋನೇ ಇಲ್ಲಿ ನಿಮಗೆ ಕಣ್ಣತ್ರ ಇರೋದಿಲ್ಲ, ಇಲ್ಲಿ ನಿಮಗೆ ಡಾರ್ಕ್ನೆಸ್ ಆಗಿರುತ್ತೆ. ಸೊ ಇವಾಗ ಅಂಡರ್ ಐ ಡಾರ್ಕ್ನೆಸ್ಸು ಇದೆಲ್ಲ ಕಾಮನ್ ಆಗಿ ಇವಾಗ ಆಗೇ ಇರುತ್ತೆ ಅಲ್ವಾ? ಇದ್ರ ಮೇಲೆ ನಾವೇನಾದರೂ ಐ ಮೇಕಪ್ ಡೈರೆಕ್ಟಾಗಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಕಲರು ಅಷ್ಟು ನೀಟಾಗಿ ಶೋ ಆಗಲ್ಲ, ಮತ್ತು ಬ್ಲೆಂಡಿಂಗ್ ಮಾಡಿದ್ರು ಕೂಡ ಅಷ್ಟೇ ಅಷ್ಟು ನೀಟಾಗಿ ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಕನ್ಸೀಲರ್ ಹಾಕ್ಕೋಬೇಕಾಗತ್ತೆ. ಈಗ ನಿಮಗೆ ತುಂಬ ಡಾರ್ಕ್ ಇದೆ ಅಂತ ಅಂದರೆ ನೀವು ಆರೆಂಜ್ ಕರೆಕ್ಟರ್ನ ಯೂಸ್ ಮಾಡಿಬಿಟ್ಟು ಅದ್ರ ಮೇಲೆ ಕನ್ಸೀಲರ್ ಹಾಕ್ಬೋದು. ಇಲ್ಲ ಅಂತಂದರೆ ಹೈ ಕವರೇಜಸ್ ಕನ್ಸೀಲರ್ಸ್ ಇರುತ್ತಲ್ವಾ, ಈ ಕ್ರೀಮ್ ಕನ್ಸೀಲರ್ಸು, ಅದನ್ನೆಲ್ಲ ಆರಾಮ್ಸೆ ಹಾಕಿ ನೀವು ಮಾಡ್ಬೋದು. ಈಗ ನಾನು ಈ ಒಂದು ಇನ್ಸೈಟ್ ಅವ್ರದ್ದು ಪ್ರೋ ಕನ್ಸೀಲರ್ ಪ್ಯಾಲೆಟ್ನೇ ಯೂಸ್ ಮಾಡಿಬಿಟ್ಟು ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಯಾವ ಕಾಸ್ಟ್ಲಿ ಕನ್ಸೀಲರ್ ಆಗಲಿ, ಯಾವ ಕಮ್ಮಿ ಪ್ರೈಸಿನ ಕನ್ಸೀಲರ್ಸೇ ಆಗಲಿ, ಸೇಮ್ ಮೆಥಡ್ ಅಂತೂ ಯಾವುದು ಚೇಂಜ್ ಆಗಲ್ಲ. ಓಕೆನಾ? ಈಗ ನಾನು ಈ ಒಂದು ಪ್ಯಾಲೆಟಲ್ಲೇ ತೋರಿಸ್ತಾ ಇದ್ದೀನಿ. ಈಗ ನಾವು ಅಂಡರ್ ಐ ಕೆಳಗೆ ನಾವು ಯಾವ ಕಲರ್ ಹಾಕಿರ್ತೀವಿ ಆ ಒಂದು ಕಲರ್ನೇ ನಾವು ಇಲ್ಲಿ ಹಾಕೊಳ್ತಿದ್ದೀವಿ, 2 ಶೇಡ್ ಲೈಟರ್. ಇವಾಗ ಅಂಡರ್ ಐ ನಾವು ಹೈಲೈಟ್ ಮಾಡೋದಕ್ಕೆ ಯಾವ್ದು ಯೂಸ್ ಮಾಡ್ತೀವಿ? ಹೈಲೈಟ್ ಮಾಡೋವಂಥ ಕನ್ಸೀಲರ್ಸ್ನ ನಾನು ಹೇಳ್ತಾ ಇರೋದು. ಅಂಡರ್ ಐನ ನಾವು ಹೈಡ್ ಮಾಡೋ ಕನ್ಸೀಲರ್ನ ಹೇಳ್ತಾ ಇಲ್ಲ ನಾನು, ಹೈಲೈಟ್ ಮಾಡೋದಕ್ಕೆ ನಾವು ಯಾವ ಕಲರ್ ಯೂಸ್ ಮಾಡ್ತೀವಿ ಆ ಕಲರ್ನ ಇಲ್ಲಿ ಹಾಕೊಳ್ತಾ ಇದ್ದೀನಿ. ಹೈ ಕವರೇಜ್ ಇರುವಂಥ ಕನ್ಸೀಲರ್ಸ್ನ ಡೈರೆಕ್ಟಾಗಿ ಹಾಕಿ, ಇಲ್ಲ ಅಂತಂದರೆ ನೀವು ಈ ಡಾರ್ಕ್ನೆಸ್ನ ಹೈಡ್ ಮಾಡೋದಕ್ಕೆ ಆರೆಂಜ್ ಕರೆಕ್ಟರ್ನ ಯೂಸ್ ಮಾಡಿ ಹಾಕಿ, ಇಲ್ಲ ಡಾರ್ಕ್ ಕನ್ಸೀಲರ್ ಹಾಕಿ ಅದ್ರ ಮೇಲೆ ಹಾಕಬೇಕು. ಆದಷ್ಟು ಸ್ವಲ್ಪ ಕಡಿಮೆ ಪ್ರಾಡಕ್ಟ್ಸ್ನೇ ಯೂಸ್ ಮಾಡಿ ತುಂಬ ಜಾಸ್ತಿ ಲೇಯರ್ಸ್ನ ನೀವು ಕ್ರಿಯೇಟ್ ಮಾಡದೇ ಇರೋದೇ ಒಳ್ಳೆಯದು ಅಂತಲೇ ನಾನು ಹೇಳ್ತೀನಿ. ಈಗ ನಾನು ಹೈಲೈಟ್ಗೆ ಯೂಸ್ ಮಾಡುವಂಥ ಕನ್ಸೀಲರ್ನ ಆ್ಯಕ್ಚುಲಿ ಇದರಲ್ಲಿ ಆ ಶೇಡ್ ಇಲ್ಲ, ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡು ನಾನು ತಗೊಳ್ತಾ ಇದ್ದೀನಿ. ಓಕೆನಾ? ನಾನು ನಿಮಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋದು ಹೇಗೆ, ಇವಾಗ ಫೌಂಡೇಶನ್ ಹೇಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತೀವೋ ಕನ್ಸೀಲರ್ಸು ಕೂಡ ಅದೇ ರೀತಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಹೇಗೆ ಅಂತ ಎಲ್ಲ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಒಂದ್ಸರಿ ಈ ಒಂದು ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ಆ ಒಂದು ವಿಡಿಯೋಸ್ನು ಹೋಗಿ ನೋಡಿ. ಆ್ಯಕ್ಚುಲಿ ಡೇ 1ಇಂದ ಡೇ 10 ತನಕ ಕ್ಲಾಸಸ್ ಇದೆ. ನಾನು ಡೇ ಬೈ ಡೇ ಹಾಕ್ಕೊಳ್ತಾ ಬಂದಿರೋದ್ರಿಂದ ನಿಮಗೆ ಮಧ್ಯದಲ್ಲಿ ನೋಡಿದ್ರೆ ಕೆಲವೊಂದ್ಸರಿ ಅರ್ಥ ಆಗದೆ ಇರ್ಬೋದು. ಸೊ ಅದಕ್ಕೋಸ್ಕರ ನೀವು ಎಲ್ಲ ಕ್ಲಾಸಸ್ನು ನೋಡಿ ಅಂತಲೇ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಈಗ ನೋಡಿ, ಜಸ್ಟ್ ನಾನು ಈ ಕನ್ಸೀಲರ್ ಬ್ರಷಲ್ಲಿ, ಇದನ್ನು ನಾವು ಕನ್ಸೀಲರ್ ಬ್ರಷ್ ಅಂತ ಅಂತೀವಿ ನೋಡಿ. ಇದು ನಾನು ಆಲ್ರೆಡಿ ಕನ್ಸೀಲರ್ಸ್ ಬಗ್ಗೆ ಹೇಳುವಾಗ ಈ ಬ್ರಷ್ನ ಕೂಡ ತೋರಿಸಿದ್ದೀನಿ. ಈಗ ಮತ್ತೆ ಹೇಳ್ತಾ ಇದ್ದೀನಿ ನೋಡಿ, ಈ ಒಂದು ಕನ್ಸೀಲರ್ ಬ್ರಷಲ್ಲಿ ಈ ರೀತಿ ಅಪ್ಲೈ ಮಾಡಿಕೊಂಡೆ. ಆಮೇಲೆ ಬ್ಲೆಂಡಿಂಗ್ ಬ್ರಷ್ ಇರುತ್ತೆ ಅಲ್ವಾ, ಈ ಒಂದು ಬ್ಲೆಂಡಿಂಗ್ ಬ್ರಷಲ್ಲಿ ನೋಡಿ ಈ ರೀತಿ
ಬ್ಲೆಂಡ್ ಮಾಡ್ತಾ ಇದ್ದೀನಿ. ಇದರಲ್ಲೇ ಸ್ಮಾಲ್ ಸೈಜು ಬರುತ್ತೆ, ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಈ ಒಂದು ಬ್ರಷಲ್ಲೂ ಕೂಡ ಬ್ಲೆಂಡ್ ಮಾಡ್ಬೋದು. ಇಲ್ಲ ಅಂತಂದರೆ ಬ್ಯೂಟಿ ಬ್ಲೆಂಡರ್ಸಲ್ಲೂ ಕೂಡ ನೀವು ಯೂಸ್ ಮಾಡ್ಬೋದು. ನನ್ನ ಪ್ರಕಾರ ಬ್ರಷ್ನೇ ಯೂಸ್ ಮಾಡಿ ಅಂತ ನಾನು ನಿಮಗೆ ಹೇಳ್ತೀನಿ. ಯಾಕೆಂತಂದರೆ ನೀವು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ಅಂದರೆ ಬ್ರಷಲ್ಲಿ ಮಾಡಿದ್ರೇ ಅದು ಪ್ರೊಫೆಷ್ನಲ್ ಅನ್ಸ್ಕೊಳ್ಳೋದು. ಸೊ ಅದಕ್ಕೋಸ್ಕರ ಬ್ರಷಲ್ಲೇ ಯೂಸ್ ಮಾಡಿ. ಬ್ರಷಲ್ಲಿ ನೀವು ಒಂದು ಸರಿ ಮಾಡಿದ್ರೆ ನೀವು ಬ್ರಷೇ ಆ್ಯಕ್ಚುಲಿ ಕಂಫರ್ಟಬಲ್ ಆಗಿಬಿಡತ್ತೆ. ಓಕೆನಾ? ನೋಡಿ, ಸ್ಮೂತಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಜಸ್ಟ್ ಇಷ್ಟೇ ನೋಡಿ, ಇಷ್ಟೇ ನಾನು ಇಷ್ಟೇ ಪ್ರೆಷರ್ ಕೊಡ್ತಾ ಇದ್ದೀನಿ. ಇದೇ ರೀತಿ ಹಿಂಗೆಲ್ಲ ಒತ್ತೋದಿಲ್ಲ, ಮಾಡ್ತಾಯಿಲ್ಲ, ಜಸ್ಟ್ ಇಷ್ಟೇ. ಓಕೆನಾ? ಜಸ್ಟ್ ಟ್ಯಾಪ್ 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 ಟ್ಯಾಪ್. ನೋಡಿದ್ರಾ? ಈಗ ನೀಟಾಗಿ ಬ್ಲೆಂಡ್ ಆಗಿದೆ. ಓಕೆ, ಇವಾಗ ಇದನ್ನೇ ನಾನು ಈ ಐಗೂ ಕೂಡ ಅಪ್ಲೈ ಮಾಡ್ತೀನಿ. ಸೇಮ್ ಕಲರ್. ನೋಡಿ, ಐಬ್ರೋಸ್ ಇರುತ್ತೆ ನೋಡಿ. ಫಸ್ಟ್ ಈ ಐಬ್ರೋಸ್ ಹತ್ರ ಶೇಪ್ ತಗೊಳ್ಳಿ ಈ ರೀತಿ. ಆವಾಗ ನಿಮಗೆ ಇಲ್ಲಿ ಐಬ್ರೋಸ್ ಹೈಲೈಟ್ ಮಾಡೋವಾಗ ಚೆನ್ನಾಗಿ ಬರುತ್ತೆ. ಐಬ್ರೋಸ್ ಮೇಲೆಲ್ಲ ಹಾಕಬೇಡಿ. ಫಸ್ಟ್ ಐಬ್ರೋಸ್ ಹತ್ರ ಈ ರೀತಿ ಹಿಂಗೆ ಶೇಪ್ ತಗೊಂಡು ಆಮೇಲೆ ಅದನ್ನು ಇಲ್ಲಿಗೆ ಸ್ಪ್ರೆಡ್ ಮಾಡಿ ಕನ್ಸೀಲರ್ನ, ಪ್ರಾಡಕ್ಟ್ನ. ನೋಡಿ, ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಆಮೇಲೆ ಬ್ಲೆಂಡ್ ಮಾಡಬೇಕು. ಐ ಹತ್ರ ತುಂಬ ಸೆನ್ಸಿಟಿವ್ ಇರುತ್ತೆ. ನೀವು ರ್ಯಾಶ್ ಆಗಿ ಯಾವುದೇ ರೀತಿ ಬ್ರಷಸ್ ಆಗಲಿ ಪ್ರಾಡಕ್ಟ್ ಹಾಕೋದಾಗಲಿ ರ್ಯಾಶ್ ಆಗಿ ಏನೂ ಮಾಡಬಾರ್ದು. ಆ್ಯಕ್ಚುಲಿ ಬ್ಲೆಂಡಿಂಗ್ ಎಲ್ಲ ನೀವು ಯಾವುದೇ ಪೋರ್ಷನಲ್ಲಿ ಮಾಡಿದ್ರೂ ಕೂಡ ಇಷ್ಟೇ ನೀವು ಪ್ರೆಷರ್ನ ಕೊಡಬೇಕು. ಇದ್ರ ಮೇಲೆ ಜಾಸ್ತಿ ಪ್ರೆಷರ್ನ ಕೊಡಬಾರ್ದು. ಜಾಸ್ತಿ ಕೊಟ್ಟರೆ ಪ್ರಾಡಕ್ಟ್ ಎಲ್ಲ ಬ್ರಷ್ಗೆ ಬಂದು ಸೇರಿಕೊಳ್ಳುತ್ತೆ ಮತ್ತು ಫ್ಲಾಲೆಸ್ ಆಗಿ ಬ್ಲೆಂಡ್ ಕೂಡ ಆಗೋದಿಲ್ಲ. ಓಕೆನಾ? ಓಕೆ, ಈಗ ಬ್ಲೆಂಡ್ ಆಗಿದೆ. ಬ್ಲೆಂಡ್ ಆದಮೇಲೆ ಮತ್ತೆ ನಾವಿಲ್ಲಿ ಲೂಸ್ ಪೌಡರ್ನ ಹಾಕಿ ಸೆಟ್ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಇಲ್ಲಿ ಕ್ರೀಸ್ ಲೈನ್ಸ್ ಎಲ್ಲ ಹಾಗಾಗಿ ಕಾಣಿಸುತ್ತೆ. ಮತ್ತೆ ಬ್ಲೆಂಡ್ ಮಾಡಿಬಿಟ್ಟು ನೀವು ಡೈರೆಕ್ಟ್ ಹಾಕಬೇಡಿ. ಫಸ್ಟ್ ಕೈಯಲ್ಲಿ ಈ ರೀತಿ ಟ್ಯಾಪ್ ಮಾಡಿಕೊಂಡು ಆಮೇಲೆ ಈ ರೀತಿ ಅಪ್ಲೈ ಮಾಡಿ. ಇನ್ನು ಈ ಕಡೆನೂ ಸೇಮ್ ಅದೇ ರೀತಿ ಪ್ರೊಸೀಜರು. ಬ್ಲೆಂಡಿಂಗ್ ಮಾಡಿ ಲೂಸ್ ಪೌಡರ್ನ ಹಾಕಿ ಸೆಟ್ ಮಾಡಿ. ಸೆಟ್ ಮಾಡಿದ್ಮೇಲೆ ಎಕ್ಸೆಸ್ ಏನಿದೆ ಅದನ್ನು ಡಸ್ಟ್ ಮಾಡಿ. ಈ ರೀತಿ ಡಸ್ಟ್ ಮಾಡಿ. ಓಕೆ, ಈಗ ಬೇಸ್ ರೆಡಿ ಆಯಿತು ಐ ಮೇಕಪ್ದು. ಈಗ ನಾವು ಶೇಡ್ಸ್ನ ಹೇಗೆ ಚೂಸ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇದು ನಿಮಗೆ ಕಲರ್ ವೀಲು. ಈ ಕಲರ್ ವೀಲಲ್ಲಿ ನಿಮಗೆ ಐ ಮೇಕಪ್ ತುಂಬ ಯೂಸ್ ಆಗುತ್ತೆ ಅಂತ ನಾನು ನಿಮಗೆ ಎಷ್ಟೊಂದು ಸರಿ ಹೇಳಿದ್ದೀನಿ. ಈ ಕಲರ್ ವೀಲು ನೋಡಿ, ಈ ಒಂದು ಕಲರ್ ವೀಲಲ್ಲಿ ಸೇಮ್ ಫ್ಯಾಮಿಲಿ ಕಲರ್ಸ್, ಈಗ ಸೇಮ್ ಫ್ಯಾಮಿಲಿ ಒಂದೇ ಫ್ಯಾಮಿಲಿ ಕಲರ್ಸ್ ಅಂದರೆ ನೋಡಿ, ಈಗ ಯೆಲ್ಲೋ, ಇವಾಗ ನೋಡಿ ಲೈಟ್ ಯೆಲ್ಲೋ ನೋಡಿ, ಅದಕ್ಕಿಂತ ಸ್ವಲ್ಪ ಡಾರ್ಕ್, ಆಮೇಲೆ ಡಾರ್ಕೆಸ್ಟ್ ಆರೆಂಜು. ಇದು ನಿಮಗೆ ಸೇಮ್ ಫ್ಯಾಮಿಲಿ, ಒಂದೇ ಫ್ಯಾಮಿಲಿ ಕಲರ್ಸ್ನ ನಾವು ಐ ಮೇಕಪ್ ಮಾಡೋದಕ್ಕೆ ಯೂಸ್ ಮಾಡಿದ್ರೆ ಇದು ಮೋನೋಕ್ರೋಮ್ಯಾಟಿಕ್ ಲುಕ್ ಅಂತ ಕರಿತೀವಿ. ಓಕೆನಾ? ಈಗ ನೋಡಿ, ಡಿಫ್ರೆಂಟ್ ಫ್ಯಾಮಿಲಿ ಕಲರ್ಸ್, ಫಾರ್ ಎಕ್ಸಾಂಪಲ್ ಇವಾಗ ಆಪೋಸಿಟ್ಟು ಯೆಲ್ಲೋಗೆ ನಿಮಗೆ ಪರ್ಪಲ್ಲು, ಬ್ಲೂ ಈ ರೀತಿ, ಇವಾಗ ಗ್ರೀನ್ಗೆ ಆರೆಂಜು, ಈ ರೀತಿ ನೀವೇನಾದರೂ ಆಪೋಸಿಟ್ ಕಲರ್ಸ್ನ ಯೂಸ್ ಮಾಡಿಬಿಟ್ಟು ಐ ಮೇಕಪ್ ಮಾಡಿದ್ರೆ ನಿಮಗೆ ಅದು ಪಾಲಿಕ್ರೋಮ್ಯಾಟಿಕ್ ಲುಕ್ ಅಂತ ಹೇಳ್ತೀವಿ. ಈಗ ನಾವು ಮೋನೋಕ್ರೋಮ್ಯಾಟಿಕ್ ಲುಕ್ನೇ ಎಲ್ಲ ಕಡೆ ಜಾಸ್ತಿ ಮಾಡೋದು. ಪಾಲಿಕ್ರೋಮ್ಯಾಟಿಕ್ ಲುಕ್ನ ಎಲ್ಲಿ ಮಾಡ್ತೀವಿ ಅಂತ ಅಂದರೆ ಈ ಮೆಹಂದಿ ಶಾಸ್ತ್ರ ಆ ಥರಕ್ಕೆ ನಾವು ಯೂಸ್ ಮಾಡ್ತೀವಿ ಪಾಲಿಕ್ರೋಮ್ಯಾಟಿಕ್ಕು. ಆ್ಯಕ್ಚುಲಿ ಈಗ ಮೆಹಂದಿ ಶಾಸ್ತ್ರಕ್ಕೂ ಅಷ್ಟೇ, ಎಲ್ಲದಕ್ಕೂ ಅಷ್ಟೇ ಮೋನೋಕ್ರೋಮ್ಯಾಟಿಕ್ಕೆ ಕೇಳೋದು. ಯಾಕಂತಂದರೆ ಫುಲ್ ಕಲರ್ಫುಲ್ ಐ ಮೇಕಪ್ಸ್ನ ಕೇಳೋದು ಈಗ ಕಮ್ಮಿ ಆಗಿದೆ. ಯಾಕಂದರೆ ಎಲ್ಲರೂ ನ್ಯಾಚುರಲ್ ಲುಕ್ನೇ ಕೇಳ್ತಾರೆ.
ನಾನು ನಿಮಗೆ ಇವತ್ತು ಮೊನೋಕ್ರೋಮ್ಯಾಟಿಕ್ ಲುಕ್ಕಲ್ಲಿ ಒಂದು ಸಿಂಪಲ್ ಐ ಮೇಕಪ್ ಲುಕ್ನ ತೋರಿಸ್ತೀನಿ. ಫಸ್ಟು ಟೆಕ್ನಿಕ್ಸ್ ನೋಡ್ಕೊಳ್ಳಿ. ನಿಮಗೆ ನೆಕ್ಸ್ಟ್ ಕ್ಲಾಸಸ್ಸಲ್ಲೆಲ್ಲ ನಾನು ನಿಮಗೆ ಇನ್ನು ಡಿಫ್ರೆಂಟ್ ಐ ಮೇಕಪ್ ಲುಕ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಈಗ ಫಸ್ಟು ಐ ಶ್ಯಾಡೋ. ಆ್ಯಕ್ಚುಲಿ ಐ ಶ್ಯಾಡೋ ಪ್ಯಾಲೆಟ್ಸ್ದು ನೀವು ಯಾವುದೇ ಪರ್ಚೇಸ್ ಮಾಡಬೇಕು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ನೀವು ಅದನ್ನು ನೋಡಿ ಪರ್ಚೇಸ್ ಮಾಡಿ. ನೋಡಿ ನನ್ನ ಹತ್ರ ಎಷ್ಟು ಐ ಶ್ಯಾಡೋ ಪ್ಯಾಲೆಟ್ ಇದೆ ಅಂತ ಅಂದರೆ ನಿಜ, ನೀವು ಆಲ್ಮೋಸ್ಟ್ ನೋಡಿ ಇಷ್ಟು ಮತ್ತು ಇದು. ಮತ್ತು ನಾನು ಆ್ಯಕ್ಚುಲಿ ಕಲಿಯೋವಾಗ ಯೂಸ್ ಮಾಡೋಕ್ಕೆ ಅಂತ ನಾನು ಈ ಒಂದು ಪ್ಯಾಲೆಟ್ ತೊಗೊಂಡಿದ್ದೆ. ಆ್ಯಕ್ಚುಲಿ ಇದರಲ್ಲಿ ಎಲ್ಲ ಕಲರ್ಸು ಇದೆ ನೋಡಿ. ನೀವು ಬೇಕಾದರೆ ಕಲಿಯೋದಕ್ಕೆ ನೀನು ಈ ಪ್ಯಾಲೆಟ್ನ ತೊಗೋಬೋದು. ನೋಡಿ ಇನ್ನೂ ಎಷ್ಟೊಂದಿದೆ ಅಂತ. ಇಷ್ಟು ಕಲರ್ಸು ಇದೆ, ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿ ಕಲರ್ಸು ಇದೆ ಇದರಲ್ಲಿ. ಆ್ಯಕ್ಚುಲಿ ಇದು ಸ್ವಲ್ಪ ಬಜೆಟ್ ಫ್ರೆಂಡ್ಲಿಯಲ್ಲೇ ಸಿಗುತ್ತೆ. ನಾನು ಕಲಿಯೋ ಟೈಮಲ್ಲಿ ತೊಗೊಂಡಿದ್ದು ಇದು ಇನ್ನೂ ಇದೆ ನೋಡಿ. ಇಲ್ಲ ನೀವು ಬ್ರೈಡ್ಸ್ಗೆಲ್ಲ ಅಂತಂದರೆ ನೀವು ಬೇರೆ ಬೇರೆ ಯೂಸ್ ಮಾಡಿ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಆ ಒಂದು ಕಲರ್ಸ್ನ ನೀವು ಯೂಸ್ ಮಾಡ್ಬೋದು. ಓಕೆ, ಈಗ ಒಂದು ಲೈಟ್, ಇವಾಗ ಒಂದು ಪಿಂಕ್ ಶೇಡಲ್ಲಿ ಒಂದು ಮೊನೋಕ್ರೊಮ್ಯಾಟಿಕ್ ಲುಕ್ನ ನಾವು ಕ್ರಿಯೇಟ್ ಮಾಡೋಣ. ಪಿಂಕ್ ಅಂತ ಅಂದರೆ ಇವಾಗ ನೋಡಿ ಫುಲ್ಲು ಎದ್ದೊಡೆಯೋ ಪಿಂಕ್ ಅಲ್ಲ. ಮತ್ತು ನಾವು ಯಾವುದೇ ರೀತಿ ಐ ಮೇಕಪ್ ಮಾಡಬೇಕು ಅಂತಂದರೆ ಒಂದೇ ಕಲರಲ್ಲಿ ಯಾವತ್ತೂ ಐ ಮೇಕಪ್ ಮಾಡಬಾರ್ದು. ನಾವು ಇವಾಗ ಮೊನೋಕ್ರೊಮ್ಯಾಟಿಕ್ ಅಂತಂದರೆ ನಾನು ಏನಂತ ಅಂದರೆ ಸೇಮ್ ಫ್ಯಾಮಿಲಿ ಕಲರ್ಸ್ ಅಂತ ಅಂದರೆ ಇವಾಗ ಲೈಟು ಡಾರ್ಕೆಸ್ಟ್ ಆ ಥರ ಇವಾಗ ನಾವು ತಗೊಳ್ಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ಲು ನಾವು ಲೈಟ್ ಕಲರ್ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ಲೈಟ್ ಕಲರು, ಈಗ ನೋಡಿ ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಇದು ಆ್ಯಕ್ಚುಲಿ ಐ ಬಾಲ್ ಇದೆಯಲ್ವಾ, ಈ ಐ ಬಾಲ್ ಮೇಲೆ ಇರುವಂಥದ್ದನ್ನು ಇದನ್ನು ಕ್ರೀಸ್ ಲೈನ್ ಅಂತ ಅಂತೀವಿ. ಆ್ಯಕ್ಚುಲಿ ಹುಡೆಡ್ ಐಸ್ ಇರೋರಿಗೆ ನಿಮಗೆ ಆ್ಯಕ್ಚುಲಿ ನೋಡಿ ಇಲ್ಲಿ ನಂದು ಆ್ಯಕ್ಚುಲಿ ಹುಡೆಡ್ ಐಸ್ ಇರೋರಿಗೆ ನಿಮಗೆ ಒಂಚೂರು ಕೆಳಗೇನೆ ಇಲ್ಲಿ ನಿಮಗೆ ಸ್ಕಿನ್ ಹೋಗಿ ಇಲ್ಲಿ ಕಾಣುತ್ತೆ. ಇದು ಐ ಮೇಕಪ್ ಕಾಣಿಸೋದಕ್ಕೆ ಬಿಡೋದಿಲ್ಲ. ಇನ್ನು ಬೇರೆಯವ್ರಿಗೆ ಆರಾಮ್ಸೆ ಸ್ವಲ್ಪ ಐ ಎಲ್ಲ ದೊಡ್ಡದಾಗಿರುತ್ತಲ್ಲ, ಹುಡೆಡ್ ಐಸ್ ಇಲ್ಲದೆ ಇರೋರಿಗೆ ನಿಮಗೆ ಇಲ್ಲಿ ನೀಟಾಗಿ ಐ ಬಾಲ್ ನೀಟಾಗಿ ಕಾಣುತ್ತೆ. ಅಂಥವ್ರಿಗೆಲ್ಲ ನಿಮಗೆ ಗೊತ್ತಾಗುತ್ತೆ. ಈ ಹುಡೆಡ್ ಐಸ್ ಇರೋರಿಗೆ ಏನು ಮಾಡಬೇಕು ಅಂತಂದರೆ ಈ ಲೈನ್ ಕಾಣಿಸ್ತಾ ಇದೆ ಅಲ್ವಾ, ಈ ಲೈನ್ನಿಂದ ಮೇಲ್ಗಡೆ ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ. ಓಕೆನಾ? ಹುಡೆಡ್ ಐಸ್ ಅಂತಂದರೆ ಏನು ಅಂತ ಗೊತ್ತಾಯ್ತಲ್ವಾ? ನೋಡಿ ಇಲ್ಲಿ ಈ ಸ್ಕಿನ್ನು ನಿಮಗೆ ಐ ಮೇಲೆ ಬಂದಿದೆ, ಇದು ಇಂಥವ್ರನ್ನ ನಾವು ಹುಡೆಡ್ ಐಸ್ ಅಂತ ಅಂತೀವಿ. ಇವಾಗ ನಂದು ಕೂಡ ಹುಡೆಡ್ ಐಸೆ. ಓಕೆನಾ? ನಾವು ಇಲ್ಲಿ ಮೇಕಪ್ ಸ್ಟಾರ್ಟ್ ಮಾಡೋವಾಗ ನಾವು ಇಲ್ಲಿಂದ ಲೈಟ್ ಶೇಡ್ನ ಇಲ್ಲಿ ತೊಗೋಬೇಕಾಗತ್ತೆ. ಲೈಟು ಡಾರ್ಕೆಸ್ಟ್ ಹಿಂಗೆ ಬರಬೇಕಾಗತ್ತೆ. ನೀವು ಮಿನಿಮಮ್ ಒಂದು 3 ಕಲರ್ಸ್ನ ನೀವು ಮಿಕ್ಸ್ ಮಾಡಲೇಬೇಕಾಗತ್ತೆ. ಮತ್ತು ಬ್ಲೆಂಡಿಂಗ್ ಅಂತೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾವು ಲೈಟ್ ತೊಗೊಳ್ತೀವಿ, ಇಲ್ಲಿ ಡಾರ್ಕ್ ತೊಗೋತೀವಿ, ಇಲ್ಲಿ ಡಾರ್ಕೆಸ್ಟ್ ತೊಗೊಳ್ತೀವಿ. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ಲು ನಾನು ಇವಾಗ ಒಂದು ಲೈಟ್ ಕಲರ್ ಶೇಡ್ನ ತೊಗೊಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಲೈಟ್ ಪಿಂಕ್, ಒಂಥರ ನ್ಯೂಡ್ ಪಿಂಕ್ನ ನಾನು ತೊಗೊಳ್ತಾ ಇದ್ದೀನಿ. ಐ ಮೇಕಪ್ ಮಾಡುವಾಗ ಇವನು ಪ್ರಾಡಕ್ಟ್ ತೊಗೊಂಡಾಗ ಡೈರೆಕ್ಟ್ ನಾವು ಹಾಗೆ ಅಪ್ಲೈ ಮಾಡಬಾರ್ದು, ಡಸ್ಟ್ ಮಾಡಬೇಕು. ಒಂದ್ಸರಿ ಡಸ್ಟ್ ಮಾಡಿ ನೋಡಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೀವು ಟೆಕ್ನಿಕ್ಸ್ನ ನೀಟಾಗಿ ನೋಡ್ಕೊಳ್ಳಿ. ನೋಡಿ ಈಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಫಸ್ಟ್ ಹೀಗೆ ಒಂದು ಡ್ರಾ ಮಾಡ್ಕೊಳ್ಳಿ, ಅವಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಓಕೆನಾ? ನಾನು ಎಲ್ಲಿ ಡ್ರಾ ಮಾಡ್ತಿದ್ದೀನಿ ನೋಡಿ, ಈ ಒಂದು ಲೈನಿಂದ ಮೇಲ್ಗಡೆ. ಓಕೆನಾ? ಫುಲ್ ಇಲ್ಲೂ ಮಾಡಬಾರ್ದು, ಇಲ್ಲಿ ತನಕ ಇಷ್ಟು ಗ್ಯಾಪ್ ಇರಬೇಕು, ನೀವು ಇಷ್ಟರಲ್ಲೇ ಮಾಡಬೇಕಾಗತ್ತೆ. ಓಕೆನಾ? ಈಗ ನಾನು ಫಸ್ಟಿಂಗ್ ಲೈನ್ ಹಾಕಿ ಈಗ ನಾನು ಸರ್ಕ್ಯುಲರ್ ಮೋಷನಲ್ಲಿ ಮಾಡ್ತಾ ಬರ್ತಾ ಇದ್ದೀನಿ. ಈ ಒಂದು ಬ್ರಷು ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್. ಓಕೆನಾ? ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು. ಬ್ರಷಸ್ ಆಗಿರ್ಬೋದು ಮತ್ತು ಪ್ರಾಡಕ್ಟ್ಸು ಯಾವುದು ಬೆಸ್ಟು ಐ ಮೇಕಪ್ಗೆ ಪ್ರಾಡಕ್ಟ್ಸು ಇದು ಎಲ್ಲದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಹೋಗಿ ಚೆಕ್ ಮಾಡಿ ಪರ್ಚೇಸ್ ಮಾಡಿ ಲಿಂಕ್ನ. ಓಕೆನಾ? ನೋಡಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ, ಸರ್ಕ್ಯುಲರ್ ಮೋಷನಲ್ಲಿ ನಾನು ಬ್ಲೆಂಡ್ ಮಾಡ್ತಾಯಿದ್ದೀನಿ. ಸರ್ಕ್ಯುಲರ್ ಮೋಷನಲ್ಲಿ ತುಂಬ ಸಾಫ್ಟಾಗಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ನೀವು ಐ ಮೇಲೆ ಹಾಕುವಂಥ ಕಲರ್ಸ್ ಎಲ್ಲನೂ ನೀಟಾಗಿ ಬ್ಲೆಂಡಿಂಗ್ ಆದರೆ ಮಾತ್ರನೇ ಒಂದು ಬ್ಯೂಟಿಫುಲ್ ಐ ಮೇಕಪ್ ಕ್ರಿಯೇಟ್ ಆಗೋದಕ್ಕೆ ಸಾಧ್ಯ. ಆ್ಯಕ್ಚುಲಿ ಇಲ್ಲ ಅಂತಂದರೆ ಚೆನ್ನಾಗಿ ಕಾಣೋದಿಲ್ಲ, ತುಂಬ ಹಾರ್ಡಾಗಿ ಕಾಣಿಸುತ್ತೆ. ಮತ್ತು ಇನ್ನೊಂದೇನು ಅಂತಂದರೆ ನೀವು ಹಿಂಗೆ ಇಲ್ಲಿ ತನಕ ಮಾಡಬಾರ್ದು, ಇಷ್ಟೇ ಇಲ್ಲಿಂದನೇ ಮಾಡಬೇಕು. ಆ್ಯಕ್ಚುಲಿ ಸ್ವಲ್ಪ ಲಿಫ್ಟ್ ಕಾಣಬೇಕು ನಿಮಗೆ. ನೀವು ಹಿಂಗೆ ಕೆಳಗೆ ಮಾಡ್ತಾ ಇಲ್ಲಿಂದ ಏನಾದರೂ ಮಾಡಿದ್ರೆ ಅಂತಂದರೆ ಏಜ್ಡ್ ಅವ್ರ ಥರ ಕಾಣಿಸ್ತೀರಾ. ಸೊ ಅದಕ್ಕೆ ನೀವು ಐ ಮೇಕಪ್ನ ನೋಡಿ ಇಲ್ಲಿಂದನೇ ಕಲರ್ಸ್ನ ಅಪ್ಲೈ ಮಾಡೋದಕ್ಕೆ ನೀವು ಸ್ಟಾರ್ಟ್ ಮಾಡಬೇಕಾಗತ್ತೆ.
ಇಲ್ಲಿಲ್ಲೇ ಹಿಂಗೆ ಬ್ಲೆಂಡ್ ಮಾಡ್ತಾ ಹೋಗಬೇಕು. ಈಗ ಸ್ಟಾರ್ಟಿಂಗಲ್ಲಿ ನಿಮಗೆ ಆ ಪೋರ್ಷನಲ್ಲೇ ಬ್ಲೆಂಡ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಅಂತಂದರೆ ನಾನು ಇನ್ನೊಂದು ಬ್ರಷ್ ಹೇಳ್ತೀನಿ ನಿಮಗೆ. ನೋಡಿ ಈ ರೀತಿ ಬ್ರಷ್ ಬರುತ್ತೆ ನೋಡಿ. ಈ ರೀತಿ ಇದು ಪೆನ್ಸಿಲ್ ಬ್ರಷ್ ಅಂತಲೂ ಕರೀತಾರೆ ಇದನ್ನು. ನೋಡಿ ಈ ರೀತಿ ಬ್ರಷಲ್ಲಿ ಕೂಡ ನೀವು ಪ್ರಾಡಕ್ಟ್ನ ಈ ರೀತಿ ತಗೊಂಡು ನೀವು ಹಿಂಗೆ ಬ್ಲೆಂಡ್ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ನಿಮಗೆ ಕಷ್ಟ ಆಗುತ್ತೆ ಅಂತ ಅಂದರೆ ಓಕೆನಾ. ಆವಾಗ ಇಲ್ಲಿ ಇದೇ ಲೈನಲ್ಲಿ ನಿಮಗೆ ಹಿಂಗೆ ಬರುತ್ತೆ, ಎಲ್ಲೂ ಹೊರಗಡೆ ಸ್ಪ್ರೆಡ್ ಆಗೋದಿಲ್ಲ. ಈ ಒಂದು ಆಪ್ಷನ್ ಕೂಡ ಇದೆ ಓಕೆನಾ. ಈ ಒಂದು ಬ್ರಷ್ದು ಲಿಂಕ್ ಕೂಡ ನಾನು ನಿಮಗೆ ಹಾಕಿರ್ತೀನಿ. ಈಗ ನಾನು ಲೈಟೆಸ್ಟ್ ಕಲರ್ನ ನಾನು ಇಲ್ಲಿ ಮಾಡಿದ್ದೀನಿ. ಮತ್ತು ಇನ್ನೊಂದೇನು ಅಂತಂದರೆ ಈ ಒಂದು ಐ ಲುಕ್ ಮಾಡುವಾಗ ಈ ಲುಕ್ನು ಕೂಡ ಕಂಪ್ಲೀಟ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ಗೆ ಹೋಗಿ. ಇಲ್ಲ ಅಂತಂದರೆ ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಕಲರ್ ಶೇಡ್ ನಾವು ಇವಾಗ ಇಲ್ಲೊಂದು ಶೇಡ್ ತೊಗೊತೀವಿ, ನೆಕ್ಸ್ಟ್ ಇನ್ನೊಂದು ಶೇಡ್ ಯಾವುದು ಅಂತಲೇ ಮರ್ತೋಗ್ಬಿಟ್ಟಿರ್ತೀವಲ್ವಾ. ಸೊ ಈ ಎಲ್ಲ ಪ್ರಾಬ್ಲಮ್ಸ್ ಆಗಬಾರ್ದು ಅಂತಂದರೆ ನೀವು ಸೇಮ್ ಇಲ್ಲೂ ಮುಗಿಸ್ಬಿಟ್ಟು ಹೋಗಿ ಓಕೆನಾ. ಇವಾಗ ಸೇಮ್ ಇಲ್ಲಿ ಹೇಗೆ ಮಾಡಿದ್ನೋ ಇಲ್ಲೂ ಕೂಡ ಈ ಕಣ್ಣಲ್ಲೂ ಕೂಡ ಸೇಮ್ ಅದೇ ರೀತಿ ನೋಡಿ. ಇದು ನಮ್ಮದು ಕ್ರೀಸ್ ಲೈನ್ ಇರುತ್ತೆ, ಈ ಲೈನಿಂದ ಮೇಲ್ಗಡೆ ಮಾಡ್ತಾ ಇದ್ದೀನಿ. ಹಂಗಂತ ನಾನು ಇಲ್ಲಿಗೆ ಐಬ್ರೋಸ್ಗೂ ಟಚ್ ಮಾಡ್ತಾ ಇಲ್ಲ ಓಕೆನಾ. ಫಸ್ಟ್ ಹಿಂಗೆ ನಾನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನೀಟಾಗಿ ಸರ್ಕ್ಯುಲರ್ ಮೋಷನಲ್ಲಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಸರ್ಕ್ಯುಲರ್ ಮೋಷನಲ್ಲೇ ಬ್ಲೆಂಡ್ ಮಾಡಬೇಕು ಓಕೆನಾ. ಆವಾಗ ನೀಟಾಗಿ ಬ್ಲೆಂಡ್ ಆಗೋದು. ಸ್ವಲ್ಪ ಪೇಷನ್ಸ್ ಆಗಿ ಮಾಡಬೇಕು ಐ ಮೇಕಪ್ನ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಓಕೆನಾ. ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಓಕೆ, ಈಗ ಬ್ಲೆಂಡ್ ಆಗಿದೆ ನೋಡಿ. ಇದಕ್ಕೂ ಏನಾದ್ರು ಡಿಫ್ರೆನ್ಸ್ ಇದೆ, ಇನ್ನೊಂದು ಸ್ವಲ್ಪ ಕಲರ್ ನಿಮ್ಗೇನಾದರೂ ಲೈಟ್ ಅನಿಸಿದ್ರೆ ಇನ್ನೊಂದು ಸರಿಯಾಗಿ ತೊಗೊಂಡು ಬ್ಲೆಂಡ್ ಮಾಡ್ಕೊಳ್ಳಿ. ಆವಾಗ ಅಲ್ಲಿ ಸರಿ ಹೋಗ್ಬಿಡುತ್ತಲ್ವಾ. ಸೊ ಅದಕ್ಕೋಸ್ಕರ ಮತ್ತು ನೀವು ಲಾಸ್ಟಲ್ಲಿ ಫಿನಿಶಿಂಗಿಗೋಸ್ಕರ ಈ ರೀತಿ ಮಾಡಿ. ಫಸ್ಟು ಸರ್ಕ್ಯುಲರ್ ಮೋಷನಲ್ಲಿ ಬ್ಲೆಂಡ್ ಮಾಡಿ, ಆಮೇಲೆ ಹೀಗೆ ಮಾಡಿ ಓಕೆನಾ. ಇಲ್ಲಿ ತನಕ ಮಾಡಬೇಡಿ ಅಷ್ಟೇ ನಾನು ನಿಮಗೆ ಹೇಳೋದು ಓಕೆನಾ. ಈಗ ಎರಡೂ ಕಡೆ ಸೇಮ್ ಲುಕ್ ಬಂತು. ಈಗ ನಾನು ಅದಕ್ಕಿಂತ ಸ್ವಲ್ಪ ಡಾರ್ಕ್ ಕಲರ್ನ ತೊಗೊಳ್ತೀನಿ. ಇವಾಗ ನ್ಯೂಡ್ ಪಿಂಕ್ ತೊಗೊಂಡೆ. ನ್ಯೂಡ್ ಪಿಂಕ್ ಆದಮೇಲೆ ಅದಕ್ಕಿಂತ ಡಾರ್ಕ್ ಕಲರ್ ಯಾವುದು? ಈಗ ಫಾರ್ ಎಕ್ಸಾಂಪಲ್ ನೋಡಿ ಈ ಕಲರ್ ತೊಗೊಳ್ತಾ ಇದ್ದೀನಿ. ನಾನು ಫಸ್ಟ್ ತೊಗೊಂಡಿದ್ದು ಈ ಕಲರು, ಇದಕ್ಕಿಂತ ಸ್ವಲ್ಪ ಇದು ಡಾರ್ಕ್ ಇದೆ ಅಲ್ವಾ. ಸೊ ಅದಕ್ಕೋಸ್ಕರ ನೋಡಿ ನಾನು ಯಾವ ರೀತಿ ತೊಗೊಳ್ತಾ ಇದ್ದೀನಿ. ಹಿಂಗೆ ತೊಗೊಳ್ಬೇಡಿ, ಈ ರೀತಿ ತೊಗೊಳ್ಳಿ ಓಕೆನಾ. ಹಿಂಗೆ ತೊಗೊಂಡು ಡಸ್ಟ್ ಮಾಡಿ. ಮತ್ತು ನೆಕ್ಸ್ಟ್ ಸ್ಟೆಪ್ಪು ಇವಾಗ ನೀವು ಕ್ರೀಸ್ ಲೈನ್ ಮೇಲ್ ಮಾಡಿದ್ದೀವಲ್ಲ, ಇವಾಗ ಕ್ರೀಸ್ ಲೈನ್ ಹತ್ರ ಈ ಸ್ಟೆಪ್ನ ಮಾಡಿ ನೀಟಾಗಿ ಬ್ಲೆಂಡ್ ಮಾಡಿ. ಫಸ್ಟ್ ಈ ರೀತಿ ಹಾಕ್ಕೊಳ್ಳಿ ಲೈನು, ಆಮೇಲೆ ನೀಟಾಗಿ ಬ್ಲೆಂಡ್ ಮಾಡಿ. ಯಾವತ್ತೂ ಒಂದೇ ಕಲರ್ ಹಾಕೋದಕ್ಕೆ ಹೋಗಬೇಡಿ ಓಕೆನಾ. 2 ಅಥವಾ 3 ಕಲರ್ನ ಯೂಸ್ ಮಾಡಿ. ಬ್ಲೆಂಡಿಂಗ್ ಟೆಕ್ನಿಕ್ಸು ತುಂಬ ಚೆನ್ನಾಗಿ ನಿಮಗೆ ಯೂಸ್ ಆಗುತ್ತೆ. ಮತ್ತು ಒಂದು ಫ್ಲಾಲೆಸ್ ಆಗಿ ಬರುತ್ತೆ ಲುಕ್ಕು. ಬ್ಲೆಂಡಿಂಗ್ ಮಾತ್ರ ನೀವು ನೀಟಾಗಿ ಮಾಡಲೇಬೇಕಾಗತ್ತೆ ಓಕೆನಾ. ಓಕೆ, ಇಲ್ಲ ಆಯ್ತು. ಇವಾಗ ಈ ಕಣ್ಣು ಕೂಡ ಇಲ್ಲೂ ಕೂಡ ಮುಗಿಸ್ಕೊಂಬಿಡೋಣ. ಸೇಮ್ ನೋಡಿ ನಾನು ಯಾವ ಪೋರ್ಷನಲ್ಲಿ ತೊಗೊಳ್ತಾ ಇದ್ದೀನಿ. ಫಸ್ಟು ಈ ಕ್ರೀಸ್ ಲೈನ್ ಮೇಲೆ ತೊಗೊಂಡ್ವಿ, ಆಮೇಲೆ ಈ ಕ್ರೀಸ್ ಲೈನ್ ಹತ್ರ ತಗೊಳ್ತಾ ಇದ್ದೀವಿ. ಈ ರೀತಿ ಫಸ್ಟು ಮಾಡಿಕೊಂಡು ಆಮೇಲೆ ಸರ್ಕ್ಯುಲರ್ ಮೋಷನಲ್ಲಿ ಬ್ಲೆಂಡಿಂಗ್ ಈ ರೀತಿ ಬ್ಲೆಂಡ್ ಮಾಡಬೇಕು. ಈಗ ನಾನು ಇನ್ನೂ ಸ್ವಲ್ಪ ಡಾರ್ಕ್ ಕಲರ್ ತೊಗೊಳ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಡಾರ್ಕ್ ಅಂತಂದರೆ ಈ ಕಲರು ನೋಡಿ ನಾನು ಯಾವ ರೀತಿ ತೊಗೊಳ್ತಾ ಇದ್ದೀನಿ ನೋಡಿ. ಪ್ರಾಡಕ್ಟ್ನ ಈ ರೀತಿ ತೊಗೊಂಡು ಡಸ್ಟ್ ಓಕೆನಾ. ಈಗ ನೀವು ಫಸ್ಟ್ ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು, ಇಲ್ಲಿಂದ ಮಾಡಬಾರ್ದು ಓಕೆ. ಮತ್ತು ನೋಡಿ ಇಲ್ಲಿ ತನಕ ಬ್ಲೆಂಡ್ ಮಾಡಬಾರ್ದು, ಇಷ್ಟಕ್ಕೆ ಸ್ಟಾಪ್ ಮಾಡ್ಕೋಬೇಕು ನೋಡಿ. ಈ ರೀತಿ ಬ್ಲೆಂಡ್ ನೀಟಾಗಿ ಬ್ಲೆಂಡ್ ಮಾಡಿ. ಮತ್ತು ಇಲ್ಲೂ ಅಷ್ಟೇ ನೋಡಿ ಈ ರೀತಿ ಬ್ಲೆಂಡ್ ಮಾಡ್ತಾ ನೀವು ಇವಾಗ ಎಲ್ಲ ಕಲರ್ನು ಹಿಂಗೆ ಬ್ರಷಲ್ಲಿ ಮಿಕ್ಸಪ್ ಮಾಡ್ಕೊಳ್ತಾ ಬ್ಲೆಂಡ್ ಮಾಡಿ. ಈ ರೀತಿ ನೀಟಾಗಿ ಬ್ಲೆಂಡಿಂಗ್ ಮಾಡಿ. ಈಗ ನೋಡಿ 3 ಕಲರ್ನ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಬ್ಲೆಂಡ್ ಮಾಡಿ ಆಮೇಲೆ ಲಾಸ್ಟಲ್ಲಿ ಈ ರೀತಿ ಹಿಂಗೆ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕಲರ್ಸು ಮಿಕ್ಸಪ್ ಆಗಬೇಕು
ಓಕೆ, ಇಲ್ಲೂ ಕೂಡ ಸೇಮ್. ಇವಾಗ ನಾವು 3 ಕಲರ್ಸ್ನ ಯೂಸ್ ಮಾಡಿ ಒಂದು ಬ್ಲೆಂಡಿಂಗ್ ಕೊಟ್ಟು ಒಂದು ಐ ಲುಕ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇದು ಮೋನೋಕ್ರೋಮ್ಯಾಟಿಕ್ ಐ ಲುಕ್. ಓಕೆನಾ, ಐ ಮೇಕಪ್ಪು ಇದೆಲ್ಲ ನಾವು ಸೇಮ್ ಫ್ಯಾಮಿಲಿ ಕಲರ್ಸ್ನೇ ಲೈಟಿಂದ ಡಾರ್ಕೆಸ್ಟು ಈ ರೀತಿ ತೊಗೊಂಡಿದ್ದೀವಿ. ನೀಟಾಗಿ ಇದೇ ರೀತಿ ನೀವು ಇಷ್ಟು ಪೇಷನ್ಸ್ ಆಗಿ ಬ್ಲೆಂಡ್ ಮಾಡಬೇಕಾಗತ್ತೆ, ಆಗ್ಲೇ ಐ ಮೇಕಪ್ ಚೆನ್ನಾಗಿ ಬರೋದು. ಓಕೆನಾ, ಈಗ ಎರಡೂ ಕಡೆ ಬ್ಲೆಂಡ್ ಆಗಿದೆ. ಓಕೆ, ಇವಾಗ ಸೆಂಟರಲ್ಲಿ ನೋಡಿ, ಇದು ಇಲ್ಲಿ ಗ್ಯಾಪ್ ಇದೆ, ಅಲ್ಲಿ ನಾವು ಏನು ಹಾಕಬೇಕು ಅಂತಂದರೆ ಶಿಮ್ಮರ್ಸು ಸಿಗುತ್ತಲ್ವ ನಿಮಗೆ, ಆ ಶಿಮ್ಮರ್ಸ್ನ ಅಪ್ಲೈ ಮಾಡ್ಬೋದು. ಶಿಮ್ಮರ್ಸ್ನ ಹೇಗೆ ಅಪ್ಲೈ ಮಾಡೋದು ಅಂತಂದರೆ ನೀವು ಬೆರಳು ಯೂಸ್ ಮಾಡಿಬಿಟ್ಟು ಅಪ್ಲೈ ಮಾಡ್ಬೋದು. ಆ್ಯಕ್ಚುಲಿ ಇದೆಲ್ಲ ನನಗೆ ಕಲರ್ಸ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ನನ್ನ ಮೇಕಪ್ ಕಿಟ್ಟಲ್ಲಿ ಒಂದು ಐ ಮೇಕಪ್ದು ಇದು ಹೋಗ್ಬಿಟ್ಟಿತ್ತು, ಐ ಪ್ಯಾಲೆಟ್ಟು. ಸೊ ಅದು ಎಲ್ಲ ಆಗಿದೆ. ಸೊ ಈ ಕೈ ಹಿಂಗೆ ಕಾಣಿಸ್ತಾ ಇದೆ, ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಇವಾಗ ಸದ್ಯಕ್ಕೆ ನನಗೆ ಎದ್ದೋಗಿ ಕೈ ತೊಳ್ಕೊಂಬರೋಕ್ಕಾಗ್ತಿಲ್ಲ. ಅದು ಐ ಮೇಕಪ್ದು ಒಂದು ಐ ಶ್ಯಾಡೋದು ಯಾವುದೋ ಒಂದು ಬ್ರೇಕ್ ಆಗಿತ್ತು, ಸೊ ಅದು. ಓಕೆನಾ, ಈಗ ನೋಡಿ ನಾನು ಒಂದು ಶಿಮ್ಮರು ನೋಡಿ, ಈ ಶಿಮ್ಮರ್ ಶೇಡ್ಸು ಕೂಡ ಇದರಲ್ಲೇ ಇರುತ್ತೆ. ನೀವು ಇದರಲ್ಲಿ ಯಾವುದಾದ್ರೂ ಯೂಸ್ ಮಾಡ್ಬೋದು. ಈಗ ಸದ್ಯಕ್ಕೆ ನಾನು ಇದು ಒಂದು ಗೋಲ್ಡನ್ ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಹಿಂಗೆ ತೊಗೊಂಡು ಕಣ್ಣು ಮುಚ್ಚಿಬಿಟ್ಟು ಇಲ್ಲಿ ಜಸ್ಟ್ ಹಿಂಗೆ ಟ್ಯಾಪ್ ಹಿಂಗೆ ಅಪ್ಲೈ ಮಾಡಬೇಕು ಐಲಿಡ್ ಮೇಲೆ. ಐಬಾಲ್ ಇರುತ್ತಲ್ವಾ, ಈ ಐಬಾಲ್ ಮೇಲೆ ಅಪ್ಲೈ ಮಾಡಬೇಕು ನಾವು. ನೋಡಿ ಹಿಂಗೆ ಕಾಣಿಸುತ್ತೆ. ನೀಟಾಗಿ ಅಪ್ಲೈ ಮಾಡಿ, ನಾನು ಸೆಂಟ್ರಲ್ಲಿ ಮಾತ್ರ ಅಪ್ಲೈ ಮಾಡ್ತಾ ಇದ್ದೀನಿ. ಇನ್ನು ಇದಕ್ಕೂ ಕೂಡ ಒಂದು ಬ್ರಷ್ ಇರುತ್ತೆ, ಆ ಬ್ರಷ್ನ ನಾನು ನಿಮಗೆ ತೋರಿಸ್ತೀನಿ. ಈ ರೀತಿ ಇರುತ್ತೆ ಐ ಶ್ಯಾಡೋ ಬ್ರಷು, ಇದರಲ್ಲೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಓಕೆನಾ, ಇದರಲ್ಲೂ ಕೂಡ ಅಷ್ಟೇ ಸೇಮ್ ಇದೇ ರೀತಿ ಹಿಂಗೆ ತಗೊಂಡು ಕಣ್ಣು ಮುಚ್ಚಿ ಈ ರೀತಿ ಅಪ್ಲೈ ಮಾಡ್ಬೋದು. ಬೆರಳಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಈ ರೀತಿ ಅಪ್ಲೈ ಮಾಡಿದ್ಮೇಲೆ ಮತ್ತೆ ನಾವು ಬ್ಲೆಂಡಿಂಗ್ ಬ್ರಷ್ ತೊಗೊಂಡು, ಆ್ಯಕ್ಚುಲಿ ಇಲ್ಲೆಲ್ಲ ಬ್ಲೆಂಡ್ ಮಾಡಬಾರ್ದು, ಜಸ್ಟ್ ಇಲ್ಲಿ ಮೇಲ್ಗಡೆ ಇಲ್ಲಿ ಒಂದ್ಸರಿ ಫಿನಿಶಿಂಗ್ ಕೊಟ್ಕೊಳ್ಬೇಕಾಗತ್ತೆ. ಓಕೆನಾ, ನೋಡಿ ಈಗ ಕರೆಕ್ಟಾಗಿ ಬಂದಿದೆ. ಒಂದು ಸಿಂಪಲ್ಲಾಗಿ, ಒಂದು ಫ್ಲಾಲೆಸ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಬ್ಲೆಂಡಿಂಗ್ ಕರೆಕ್ಟಾಗಿರ್ಬೇಕು, ಮೇಯ್ನ್ ಬ್ಲೆಂಡಿಂಗ್ ಕರೆಕ್ಟಾಗಿದ್ದರೆ ನಿಮಗೆ ಐ ಮೇಕಪ್ಪು ಕೂಡ ಚೆನ್ನಾಗಿ ಬರುತ್ತೆ. ಓಕೆ, ಇಲ್ಲೂ ಕೂಡ ಸೇಮ್ ಅದೇ ಮೆಥಡ್ನೇ ನಾನು ಫಾಲೋ ಮಾಡ್ತೀನಿ. ಈಗ ನಾನು ಬ್ರಷಲ್ಲಿ ಮಾಡೋದು ತೋರಿಸ್ತೀನಿ. ಇಲ್ಲಿ ಕಣ್ಮುಚ್ಚಿ ಈಗ ಸೆಂಟರು ಐಬಾಲ್ ಮೇಲೆ ಫಸ್ಟ್ ಹೀಗೆ ಹಾಕ್ಕೊಳ್ಳಿ, ಬ್ರಷಲ್ಲಿ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ. ಆಮೇಲೆ ಜಸ್ಟ್ ಟ್ಯಾಪ್ 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 ಆ ಶಿಮ್ಮರ್ಸ್ ಎಲ್ಲ ಹಿಂಗೆ ಸ್ಪ್ರೆಡ್ ಆಗಿ ಚೆನ್ನಾಗಿ ಕಾಣಿಸ್ತೆ ನೋಡಿ. ಹಿಂಗೆ ಟ್ಯಾಪ್ 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 ಮಾಡಬೇಕು. ಎಷ್ಟು ನೀಟಾಗಿ ಕಾಣಿಸ್ತದೆ ನೋಡಿ ಈ ಮೇಕಪ್ಪು. ಇಲ್ಲ ಅಂತ ನೀವು ಬೆರಳಲ್ಲಿ ಮಾಡೋದಾದರೆ ಹಿಂಗೆ ಅಪ್ಲೈ ಮಾಡಿ ಜಸ್ಟ್ ಹಿಂಗೆ ಮಾಡೋದು. ಬ್ರಷಲ್ಲಿ ಮಾಡೋದಾದರೆ ಹಿಂಗೆ, ಬ್ರಷಲ್ಲೂ ಚೆನ್ನಾಗಿ ಬರುತ್ತೆ, ಫಿಂಗರಲ್ಲೂ ಕೂಡ ಚೆನ್ನಾಗಿ ಬರುತ್ತೆ. ಇದು ಎಸ್ಪೆಷಲಿ ಶಿಮ್ಮರ್ಸ್ನ ನಾವು ಆ್ಯಡ್ ಮಾಡೋದು. ಅದಾದಮೇಲೆ ನಾವು ಇಲ್ಲಿ ಮೇಲುಗಡೆ ಶಿಮ್ಮರ್ಸ್ ಹತ್ರ ಬ್ಲೆಂಡ್ ಮಾಡಬಾರ್ದು, ಸುತ್ತ ಎಲ್ಲೆಲ್ಲಿ ನಾವು ಕಲರ್ ಅಪ್ಲೈ ಮಾಡಿದ್ದೀವಿ ಐ ಶ್ಯಾಡೋ ಅಲ್ಲೆಲ್ಲ ಒಂದು ಟಚ್ ಅಪ್ ಥರ ಬ್ಲೆಂಡಿಂಗ್ ಕೊಟ್ಕೊಳ್ಬೇಕಾಗತ್ತೆ ಫಿನಿಶಿಂಗಿಗೋಸ್ಕರ. ಓಕೆ, ಈಗ ನೋಡಿ ನಾನು ಐ ಮೇಕಪ್ ಕಂಪ್ಲೀಟ್ ಆಗಿದೆ. ಈಗ ನೋಡಿ ಇಲ್ಲಿಷ್ಟು ಜಾಗ ಇದೆ, ಇಲ್ಲಿಷ್ಟು ಜಾಗ ಬಿಟ್ಟಿದ್ದೀನಿ ನಾನು. ಓಕೆನಾ, ಇವಾಗ ಆ ಜಾಗ ನಾವು ಹೈಲೈಟ್ಸ್ ಮಾಡಬೇಕಾಗತ್ತೆ. ಈಗ ನಾವು ಐಲೈನರ್ ಹಾಕ್ಕೊಳ್ತೀನಿ. ಐಲೈನರ್ ಹೇಗೆ ಹಾಕ್ಕೊಳ್ಳೋದು ಅಂತ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಐಲೈನರ್, ಮಸ್ಕರ, ಕಾಜಲ್ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೇಕಪ್ಗೆ. ನೀವು ಇದೆಲ್ಲ ಕಲೀಲೇಬೇಕಾಗತ್ತೆ. ಮತ್ತು ಐಲೈನರ್ ಹಾಕ್ಕೊಳ್ಳೋದಕ್ಕೆ ತುಂಬ ಜನ ಕಷ್ಟಪಡ್ತಾ ಇರ್ತೀರಾ. ಅವ್ರಿಗೊಂದು ಸಿಂಪಲ್ಲಾಗಿ ಟಿಪ್ಸ್ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ನಾನು ಆ್ಯಕ್ಚುಲಿ ಮೆಬಿಲಿನ್ ಅವ್ರದ್ದು ಈ ಒಂದು ಐಲೈನರ್ ಯೂಸ್ ಮಾಡ್ತಿದ್ದೀನಿ. ಇದು ತುಂಬ ಚೆನ್ನಾಗಿದೆ, ವಾಟರ್ ಪ್ರೂಫ್ ಕೂಡ ಇದೆ,
ಲಾಂಗ್ ಲಾಸ್ಟಿಂಗು ಇರುತ್ತೆ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈಗ ನೋಡಿ ನಾನು ಐಲೈನರ್ ಯಾವ ರೀತಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನೋಡಿ, ಫಸ್ಟು ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇಲ್ಲ, ಸೆಂಟರಿಂದ ಸ್ಟಾರ್ಟ್ ಮಾಡಿ ಇಲ್ಲಿಂದ ಇಲ್ಲಿಗೆ ಡ್ರಾ ಮಾಡಿಕೊಂಡೆ. ಆದಷ್ಟು ದಪ್ಪ ಮಾಡ್ತಿಲ್ಲ, ತಿನ್ನಾಗಿ ಹಾಕ್ಕೊಳ್ಳಿ. ಬೇಕಾದ್ರೆ ದಪ್ಪ ಬೇಕಾದರೆ ಮಾಡ್ಕೋಬೋದು. ಒಂದ್ಸರಿ ದಪ್ಪ ಆದರೆ ಮತ್ತೆ ನಿಮಗೆ ಐ ಮೇಕಪ್ ಎಲ್ಲ ಹೋಗ್ಬಿಡತ್ತೆ. ಫಸ್ಟ್ ಆದಷ್ಟು ತಿನ್ನಾಗಿ ಹಾಕ್ಕೊಳ್ಳಿ. ಆಮೇಲೆ ನೋಡಿ ಈ ರೀತಿ ಜಾಯಿನ್ ಮಾಡ್ಕೊಳ್ಳಿ. ಓಕೆನಾ? ಇಷ್ಟೇ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಸೇಮ್ ಇದೇ ರೀತಿ ಇಲ್ಲೂ ಕೂಡ ನಾನು ನಿಮಗೆ ಆ್ಯಕ್ಚುಲಿ ಇದೆಲ್ಲ ಒಂದು ಸರಿಗೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಪ್ರಾಕ್ಟೀಸ್ ಮಾಡಬೇಕು ನೀವು. ಓಕೆನಾ? ಐಲೈನರ್ ಹಾಕೋದು ಇದೆಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕು ಪದೇ ಪದೇ. ಈಗ ನೋಡಿ ಇಲ್ಲೂ ಅಷ್ಟೇ ಸೇಮ್ ಸೆಂಟರಿಂದ ತಗೊಂಡೆ, ಅಲ್ಲಿ ಫಿನಿಶಿಂಗ್ ಕೊಟ್ಟು ಇಷ್ಟಿಷ್ಟೇ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಓಕೆನಾ? ಇವಾಗ ಇಲ್ಲಿಗಿಂತ ಇಲ್ಲಿ ಸ್ವಲ್ಪ ಕಮ್ಮಿ ಇದೆ ಅಲ್ವಾ? ಸೊ ಈಗ ಇಲ್ಲಿ ಟಚ್ ಅಪ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟೇ ಐಲೈನರ್ ಹಾಕೋದು. ಇನ್ನು ವಿಂಗ್ ಲೈನರು ಅದೆಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ, ಒಂದೇ ಸರಿಗೆ ಅದೆಲ್ಲ ಬರಲ್ಲ. ಫಸ್ಟ್ ಈ ರೀತಿ ಕಲಿತಾ ಹೋಗಿ, ಆಮೇಲೆ ವಿಂಗ್ ಲೈನರು ಬರುತ್ತೆ. ಈಗ ಮಸ್ಕರ ಹಾಕೋಣ. ಮಸ್ಕರಲ್ಲೂ ಅಷ್ಟೇ ಸೇಮ್ ಮೆಬಿಲಿನ್ ಅವ್ರದ್ದೇ ಈ ಮಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ, ಬೇಕಂದರೆ ಪರ್ಚೇಸ್ ಮಾಡಿ. ನೋಡಿ ಮಸ್ಕರ ಹಾಕುವಾಗ ಈ ರೀತಿ ಎಕ್ಸೆಸ್ ಬರೋದನ್ನು ಇಲ್ಲೇ ನೀವು ಇದು ಮಾಡಿಬಿಟ್ಟು ಈ ರೀತಿ ನೋಡಿ, ಇಲ್ಲೇನಾದರೂ ಎಕ್ಸೆಸ್ ಬರುತ್ತೆ ಅಲ್ವಾ, ಹಿಂಗೆ ತೊಗೊಂಡು ಹೀಗೆ ಮಾಡಿಬಿಟ್ಟು ಅಪ್ಲೈ ಮಾಡಿ. ಈ ಮಸ್ಕರನೂ ಅಷ್ಟೇ ತುಂಬ ಚೆನ್ನಾಗಿದೆ, ಲಾಂಗ್ ಲಾಸ್ಟಿಂಗು ಮತ್ತು ವಾಟರ್ ಪ್ರೂಫ್ ಕೂಡ. ಆದಷ್ಟು ಮೇಲಕ್ಕೆ ಎತ್ತಿ. ಓಕೆ, ಇದಕ್ಕೂ ಡಿಫ್ರೆನ್ಸ್ ಕಾಣಿಸ್ತಾ ಇರ್ಬೋದು. ಮತ್ತು ಐ ಲ್ಯಾಶಸ್ ಹೇಗೆ ಫಾಲ್ಸ್ ಲ್ಯಾಶಸ್ ಅಪ್ಲೈ ಮಾಡೋದು ಅಂತ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ? ಈಗ ಜಸ್ಟ್ ಇವಾಗ ಅದು ನಾನು ನಿಮಗೆ ತೋರಿಸಿದ್ರೆ ತುಂಬ ಲೆಂತಿ ಆಗಿಬಿಡುತ್ತೆ, ಯಾಕಂತಂದರೆ ಇದೆಲ್ಲ ಟೈಮ್ ತೊಗೊಂಡು ಮಾಡುವಂಥದ್ದು ಐ ಮೇಕಪ್ಪು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಲ್ಯಾಶಸ್ ಹೇಗೆ ಅಪ್ಲೈ ಮಾಡೋದು ಅಂತ. ಅಲ್ಲಿ ತನಕ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾಯಿರಿ. ಓಕೆ, ಮುಗೀತು. ಈಗ ಕಾಜಲ್ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಕಾಜಲ್ಲು ನಿಮಗೆ ಜೆಲ್ ಲೈನರ್ಸ್ ಬರುತ್ತೆ, ಜೆಲ್ ಲೈನರ್ಸ್ನ ಯೂಸ್ ಮಾಡ್ಬೋದು. ಇಲ್ಲ ಕಾಜಲ್ಲು ಕೂಡ ಅಷ್ಟೇ ನಿಮಗೆ ವಾಟರ್ ಪ್ರೂಫ್ ಕಾಜಲ್ಸ್ ಬರುತ್ತೆ, ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ಇವಾಗ ನನ್ನ ಹತ್ರ ಒಂದು ಶುಗರ್ ಅವ್ರದ್ದು ಜೆಲ್ ಲೈನರ್ ಇದೆ. ನೀವು ಅದನ್ನು ಜೆಲ್ ಲೈನರ್ನ ಮೇಲೂ ಯೂಸ್ ಮಾಡ್ಬೋದು, ಕಾಜಲ್ಲಾಗೂ ಕೂಡ ಯೂಸ್ ಮಾಡ್ಬೋದು. ನಿಮಗೆ ಒಂದು ತೋರಿಸ್ತೀನಿ ಅದು ಯಾವ ರೀತಿ ಬರುತ್ತೆ ಅಂತ. ನೋಡಿ ಈ ರೀತಿ ಬರುತ್ತೆ ಇದು. ಆ್ಯಕ್ಚುಲಿ ನೋಡಿ ಶುಗರ್ ಅವ್ರದ್ದು ತುಂಬ ಲಾಂಗ್ ಲಾಸ್ಟಿಂಗ್ ಇರುತ್ತೆ ಇದು. ಇದನ್ನು ನೀವು ಕೆಳಗಡೆ ಕಾಜಲ್ ಥರ ಅಪ್ಲೈ ಮಾಡಬೇಕಾಗತ್ತೆ. ನೀಟಾಗಿ ಬ್ಲೆಂಡ್ ಮಾಡಬೇಕಾಗತ್ತೆ. ಈಗ ಮಿಸ್ ಆಗಿ ಇಲ್ಲಿ ಟಚ್ ಆಗಿದೆ, ಅದನ್ನು ಹೇಗೆ ನಾವು ಕವರ್ ಮಾಡೋದು ಅಂತ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ.
ಈಗ ಈ ಜೆಲ್ ಲೈನರ್ ಹಾಕಿಬಿಟ್ಟು, ಈಗ ನೋಡಿ ಇಲ್ಲಿ ಮಿಸ್ ಆಗಿ ಟಚ್ ಆಗಿದೆ ಅಲ್ವಾ, ಕನ್ಸೀಲರ್ ನಾವು ಯಾವ ಕಲರ್ ಕನ್ಸೀಲರ್ ಯೂಸ್ ಮಾಡಿದ್ವಿ ಅದನ್ನು ಮತ್ತೆ ಹಾಕಿ ಕವರ್ ಮಾಡ್ಬೋದು. ಮತ್ತೆ ಅದನ್ನು ಲೂಸ್ ಪೌಡರ್ ಹಾಕಿ ಸೆಟ್ ಮಾಡಬೇಕಾಗತ್ತೆ ನಾವು. ಜಸ್ಟ್ ನಾನು ಅದನ್ನು ಕವರ್ ಮಾಡೋದಕ್ಕೋಸ್ಕರ ಸೇಮ್ ಅದೇ ಕನ್ಸೀಲರ್ನೇ. ಮತ್ತು ನಿಮಗೆ ಇಲ್ಲಿ ಶೇಪ್ ಬರಬೇಕು ಅಂತಂದ್ರೂ ಕೂಡ ಈ ರೀತಿ ಕನ್ಸೀಲರ್ನ ನೀವು ಯೂಸ್ ಮಾಡ್ಬೋದು. ಓಕೆನಾ? ನೋಡಿ ಈಗ ಶಾರ್ಪಾಗಿ ಕಾಣಿಸ್ತಾ ಇದೆ. ಇಲ್ಲೂ ಅಷ್ಟೇ ಸೇಮ್ ಈ ರೀತಿ ಕನ್ಸೀಲರ್ ಬ್ರಷಲ್ಲಿ ಇದನ್ನು ಹೀಗೆ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ಓಕೆನಾ? ಆಗ ನಿಮಗೆ ಇಲ್ಲಿ ಶಾರ್ಪಾಗಿ ಕಾಣಿಸುತ್ತೆ. ಈಗ ಎಷ್ಟೊಂದು ಜನಕ್ಕೆ ಕಾಜಲ್ ಸ್ಮರ್ಜ್ ಆಗೋದು ಆ ರೀತಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಅವರಿಗೆ ಈ ರೀತಿ ಜೆಲ್ ಲೈನರ್ ಹಾಕಿದ್ಮೇಲೆ ಈ ರೀತಿ ಐ ಶ್ಯಾಡೋದಲ್ಲಿ ಯಾವುದಾದ್ರೂ ಬ್ಲ್ಯಾಕ್ ಕಲರ್ ಇರುತ್ತಲ್ವಾ, ಈ ಒಂದು ಬ್ಲ್ಯಾಕ್ ಕಲರ್ನ ತಗೊಂಡು ಈ ರೀತಿ ಚೂಪಾಗಿರುವಂಥ ಪೆನ್ಸಿಲ್ ಬ್ರಷ್ ಅಂತಲೇ ಅಂತಾರೆ ಇದನ್ನು ಕೂಡ, ಅದನ್ನು ತಗೊಂಡು ನೀಟಾಗಿ ಈ ರೀತಿ ಪೌಡರ್ನ ಅಪ್ಲೈ ಮಾಡಬೇಕಾಗತ್ತೆ. ಈಗ ನಾನು ಅಲ್ಲಿ ಡಾರ್ಕ್ ಕಲರು ಬ್ಲ್ಯಾಕ್ ಕಲರ್ ಹಾಕಿದ್ದೀನಿ. ಈಗ ಇಲ್ಲಿ ನಾವು ಸ್ವಲ್ಪ ಸ್ಮೋಕಿ ಎಫೆಕ್ಟ್ ಕೊಡೋಣ. ಇವಾಗ ಇಲ್ಲಿ ಆಲ್ರೆಡಿ ಇದಾಗಿದೆ. ಇವಾಗ ನಾನು ಇಲ್ಲಿ ಆಲ್ರೆಡಿ ಕನ್ಸೀಲರ್ ಹಾಕಿದ್ದೀನಿ, ಒಂಚೂರು ಹೈಡ್ ಕೂಡ ಮಾಡಿದ್ದೀನಿ, ಅಂದರೂ ಕೂಡ ಡಾರ್ಕ್ ಆಗಿ ಕಾಣಿಸ್ತಾ ಇದೆ. ಸೊ ಇವಾಗ ನಾನು ಇನ್ನೂ ಜಾಸ್ತಿ ಕನ್ಸೀಲರ್ಸ್ ಹಾಕ್ಬಿಟ್ರೆ ಇಲ್ಲಿ ಜಾಸ್ತಿ ಪ್ರಾಡಕ್ಟ್ ಆಗುತ್ತೆ. ಆ ಟೈಮಲ್ಲಿ ಏನು ಮಾಡ್ಬೋದು, ನಮಗೆ ಇವಾಗ ಫಾರ್ ಎಕ್ಸಾಂಪಲು ಈ ಒಂದು ಪಿಂಕ್ ಕಲರ್ನೇ ಡಾರ್ಕ್ ಇರುತ್ತಲ್ವ, ಈ ಒಂದು ಪಿಂಕ್ ಕಲರ್ನೇ ಈ ಒಂದು ಬ್ರಷಲ್ಲಿ ತಗೊಂಡು, ಈ ಬ್ರಷ್ ನಾವಿಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳಿದ್ನಲ್ಲ, ಆ ಬ್ರಷಲ್ಲಿ ತಗೊಂಡು ನೀಟಾಗಿ ಸ್ಮೋಕಿ ಎಫೆಕ್ಟ್ ಕೊಡೋದು, ಬ್ಲೆಂಡ್ ಮಾಡಬೇಕು ನೀಟಾಗಿ. ನಿಮ್ಮ ಕಣ್ಣು ಹೈಲೈಟಾಗಿ ಕಾಣಿಸ್ಬೇಕು ಅಂತಂದರೆ ಈ ಒಂದು ಸ್ಟೆಪ್ನ ಮಾಡಬೇಕಾಗತ್ತೆ. ನೋಡಿ ಐ ಶ್ಯಾಡೋನ ಅಪ್ಲೈ ಮಾಡಿದ್ದೀನಿ. ಇಲ್ಲೊಂಥರ ಸ್ಮೋಕಿ ಎಫೆಕ್ಟ್ ಕಾಣಿಸ್ತಾ ಇರ್ಬೋದು ನಿಮಗೆ. ನಿಮ್ಗೆ ಇಲ್ಲಿ ಇನ್ನೂ ಡಾರ್ಕ್ ಬೇಕು ಅಂತಂದರೆ ಇಲ್ಲಿ ಮತ್ತೆ ನೀವು ಕಾಜಲ್ನ ಅಪ್ಲೈ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಡಾರ್ಕ್ ಐ ಶ್ಯಾಡೋ ಕೂಡ ಅಪ್ಲೈ ಮಾಡ್ಬೋದು. ಓಕೆನಾ? ನೋಡಿ ಇವಾಗ ನಿಮಗೆ ಕಣ್ಣು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾ ಇದೆ. ಈ ಕಣ್ಣಿಗೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದಲ್ವಾ? ಸೇಮ್ ಅದೇ ರೀತಿ ಇವಾಗ ಇಲ್ಲೂ ಕೂಡ ಅಷ್ಟೇ ಸೇಮ್ ಇಲ್ಲಿ ಏನು ಸ್ಟೆಪ್ಸ್ನ ಫಾಲೋ ಮಾಡಿದ್ವು ಅದೇ ಸ್ಟೆಪ್ನ ಫಾಲೋ ಮಾಡಬೇಕು. ಜೆಲ್ ಲೈನರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನನಗೆ ಆ್ಯಕ್ಚುಲಿ ಈ ಒಂದು ಸ್ಪೇಸಲ್ಲಿ ಕಡಿಮೆ ಸ್ಪೇಸ್ ಇರೋದ್ರಿಂದ ನನಗೆ ಆದಷ್ಟು ಬೇಗ ಕಣ್ಣಲ್ಲಿ ನೀರು ಬರುತ್ತೆ. ಸೊ ಈ ರೀತಿ ಯಾರಿಗೆಲ್ಲ ಆಗುತ್ತೆ ಈ ಒಂದು ಪ್ರೊಸೀಜರ್ನ ಫಾಲೋ ಮಾಡಿ. ಮತ್ತು ಕಾಜಲ್ಲು ಅಷ್ಟೇ ಬೇಗ ಸ್ಪ್ರೆಡ್ ಆಗುತ್ತೆ. ಈ ವಾಟರ್ ಲೈನ್ ಯಾರಿಗೆ ಕಮ್ಮಿ ಇರುತ್ತೆ ಈ ಒಂದು ಪೋರ್ಷನಲ್ಲಿ ಅವರಿಗೆ ಬೇಗ ಸ್ಪ್ರೆಡ್ ಆಗುತ್ತೆ ಮತ್ತು ಬೇಗ ಕಣ್ಣಲ್ಲಿ ನೀರು ಬರುತ್ತೆ. ನೀವು ನೋಡ್ತಾ ಇರ್ಬೋದು ಕಣ್ಣಲ್ಲಿ ನೀರು ಆಲ್ರೆಡಿ ಬರ್ತಾ ಇದೆ. ಈಗ ನಾನು ಇದಕ್ಕೆ ಈ ರೀತಿ ಬರೋರ್ಗಂತೂ ಕಂಪಲ್ಸರಿ ನೀವು ಪೌಡರ್ ಅಪ್ಲಿಕೇಶನ್ ಮಾಡಲೇಬೇಕಾಗತ್ತೆ. ಈಗ ಸ್ವಲ್ಪ ಅವ್ರನ್ನ ಅವಾಯ್ಡ್ ಮಾಡ್ಕೊಳ್ಳಿ ಅಂತ ಹೇಳಬೇಕು. ಅವಾಗ ಸ್ವಲ್ಪ ಗ್ಯಾಪ್ ಕೊಡಬೇಕು ಕಣ್ಣಲ್ಲಿ ನೀರು ಬರೋವಾಗ. ಓಕೆನಾ? ನೀವು ಕಂಟಿನ್ಯೂಸ್ ಮಾಡಬಾರ್ದು. ಮತ್ತು ಅವ್ರಿಗೆ ಹೆಂಗಿದ್ರೂ ಸ್ಪ್ರೆಡ್ ಆಗುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ನಾವು ಈ ಒಂದು ಸ್ಟೆಪ್ನ ಮಾಡಬೇಕಾಗತ್ತೆ. ಒಂದು ಸ್ಮೋಕಿ ಎಫೆಕ್ಟ್ ಥರ ನಾವೇ ಕೊಟ್ಬಿಟ್ರೆ ಅವಾಗ ಅದೊಂದು ಐ ಮೇಕಪ್ಪು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಓಕೆನಾ?
ಈಗ ಸ್ಮೋಕಿ ಎಫೆಕ್ಟ್ ಕೊಡೋಣ. ನೋಡಿ ಈ ರೀತಿ ಬ್ಲೆಂಡ್ ಮಾಡಬೇಕು. ಬ್ಲ್ಯಾಕು ಮತ್ತು ಈ ಒಂದು ಪಿಂಕ್ ಕಲರ್ನ ಎರಡೂ ಕಲರ್ ಮಿಕ್ಸಪ್ ಆಗೋ ರೀತಿ ಬ್ಲೆಂಡ್ ಮಾಡಬೇಕು. ಈ ರೀತಿ ಡ್ರಾ ಮಾಡಿ 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 ಬ್ಲೆಂಡ್ ಆಗುತ್ತದೆ. ಓಕೆ, ಈಗ ಐ ಮೇಕಪ್ದು ಮುಗಿದಿದೆ. ಈಗ ಲ್ಯಾಶಸ್ ಹಾಕಬೇಕು. ಲ್ಯಾಶಸ್ ಹಾಕೋದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈಗ ಜಸ್ಟ್ ಇಷ್ಟು ಕಲ್ತ್ಕೊಳ್ಳಿ. ನೀವು ಬ್ರೈಡಲ್ಗೂ ಕೂಡ ಈ ಒಂದು ಮೇಕಪ್ನ ಮಾಡ್ಬೋದು. ಯಾಕಂತಂದರೆ ಇವಾಗ ಎಲ್ಲರೂ ಕೇಳೋದೇ ಸಿಂಪಲ್ ಐ ಮೇಕಪ್ ಆಗಿರೋದ್ರಿಂದ ನಾನು ಒಂದ್ಸರಿ ಕಣ್ಣು ಮುಚ್ತೀನಿ. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ನೋಡಿ ಸಿಂಪಲ್ ಆ್ಯಂಡ್ ಯಾವುದೇ ರೀತಿ ನಿಮಗೆ ಹೆವಿ ಅಂತ ಅನ್ನಿಸ್ತಾ ಇಲ್ಲ. ಮತ್ತು ನಾನು ನಿಮಗೆ ಈ ಒಂದು ಸ್ಪೇಸಲ್ಲಿ ಏನಕ್ಕೆ ಜಾಗ ಬಿಟ್ಟಿದ್ದೀವಿ ಅಂತ ನಾನು ನಿಮಗೆ ಹೇಳಿದೆ ಅಲ್ವಾ. ಸೊ ಅಲ್ಲಿ ಹೈಲೈಟರ್ ಅಪ್ಲೈ ಮಾಡೋದಕ್ಕೆ. ಸೊ ಅಲ್ಲಿ ನಾವು ಒಂದು ಲೈಟ್ ಶೇಡ್ ಹೈಲೈಟರ್ ಯೂಸ್ ಮಾಡಬೇಕು. ಇಲ್ಲ ನಿಮ್ಮ ಐ ಶ್ಯಾಡೋ ಪ್ಯಾಲೆಟಲ್ಲಿ ಯಾವುದಾದ್ರೂ ಈ ರೀತಿ ಶಿಮ್ಮರು ಲೈಟ್ ಶೇಡ್ ಇದ್ದರೆ ನೋಡಿ ಅಲ್ಲಿ ಮಾತ್ರ ಹೈಲೈಟ್ ಆಗೋದಕ್ಕೆ ಹಿಂಗೆ ನೀಟಾಗಿ ಬ್ಲೆಂಡ್ ಮಾಡಬೇಕು. ಈಗೀಗ ಅಂದರೆ ಬ್ಲೆಂಡ್ ಆಗಿಬಿಡುತ್ತೆ. ಇನ್ನು ಕೆಲವೊಬ್ಬರು ಇಲ್ಲೂ ಕೂಡ ಇಡ್ತಾರೆ, ಅಲ್ಲಿ ಬೇಕಿದ್ರೂ ಇಡ್ಬೋದು, ಅವ್ರಿಷ್ಟ. ಬಟ್ ನಾನಿಡಲ್ಲ. ಇಲ್ಲಿ ಕೂಡ ಸೇಮ್, ಇಲ್ಲಿ ಯಾವ ಶೇಡ್ ಹಾಕ್ತೀವೋ ಅದೇ ಶೇಡು, ಅಂದರೆ ಲೈಟರ್ ಶೇಡು. ಏನಂತಂದರೆ ನಾವು ಗೋಲ್ಡ್ ಇಲ್ಲಿ ಆಲ್ರೆಡಿ ಹಾಕಿರ್ತೀವಿ, ಇಲ್ಲೂ ಗೋಲ್ಡ್ ಬೇಡ, ಸ್ವಲ್ಪ ಲೈಟ್ ಅಂತಂದರೆ ನೋಡಿ ಈ ಶೇಡು ನಿಮಗೆ ಗೊತ್ತಾಗ್ತಾ ಇರ್ಬೋದು. ಸ್ವಲ್ಪ ಲೈಟ್ ಅಲ್ವಾ, ನಾವು ಯೂಸ್ ಮಾಡಿದ್ದು ಈ ಶೇಡು. ಇದಕ್ಕೂ ಡಿಫ್ರೆನ್ಸ್ ಇದೆ ಅಲ್ಲ. ಸೊ ಅದಕ್ಕೆ ಇಲ್ಲೂ ಕೂಡ ಹೈಲೈಟ್ ಮಾಡ್ತಾರೆ ನೋಡಿ ಈ ಪೋರ್ಷನಲ್ಲಿ. ಜಸ್ಟ್ ಹಿಂಗೆ ಡಾಟ್ ಇಡ್ತಾರೆ. ಬಟ್ ನಾನು ಇಡಲ್ಲ, ನೀವು ಬೇಕಿದ್ರೆ ಇಡ್ಬೋದು. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಲ್ಯಾಶಸ್ ಹೇಗೆ ಫಿಕ್ಸ್ ಮಾಡೋದು, ಐಬ್ರೋನ ಹೇಗೆ ನಾವು ಐಬ್ರೋ ಮೇಕಪ್ ಮಾಡಬೇಕು, ಅದು ಎಸ್ಪೆಷಲಿ ನ್ಯಾಚುರಲಾಗಿ ಹೇಗೆ ಮಾಡೋದು, ಮತ್ತು ಆ ಮೆಥಡ್ಸ್ ಹೇಗೆ, ಇದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇನ್ನೂ ಒಂಥರ ಐ ಮೇಕಪ್ ಡಿಫ್ರೆಂಟ್ ಐ ಮೇಕಪ್ಸ್ನ ನಾನು ನಿಮ್ಮೊಂದು 3 ಕ್ಲಾಸಸ್ಸಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಟೆಕ್ನಿಕ್ಸು. ಇದು ನಿಮಗೆ ಬೇಸಿಕ್ಕಾಗಿ ಕಲಿಯುವಂಥ ಐ ಮೇಕಪ್ಪು. ಆಲ್ಮೋಸ್ಟ್ ಈ ಒಂದು ಐ ಮೇಕಪ್ನ ನೀವು ಬ್ರೈಡ್ಸ್ಗೂ ಕೂಡ 100% ಮಾಡ್ಬೋದು. ಈ ಐ ಮೇಕಪ್ ಫಸ್ಟ್ ಕಲೀರಿ ನೆಕ್ಸ್ಟ್ ಕ್ಲಾಸ್ ತನಕ. ಆಮೇಲೆ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಹೆಚ್ಚು ಸ್ವಲ್ಪ ಬ್ಲೆಂಡಿಂಗ್ ಡಿಫ್ರೆಂಟ್ ಬ್ಲೆಂಡಿಂಗ್ ಇರೋದು. ಈಗ ಫಾರ್ ಎಕ್ಸಾಂಪಲ್ ಸ್ಮೋಕಿ ಐಸು, ಇದೆಲ್ಲದಕ್ಕೂ ಸ್ವಲ್ಪ ಬ್ಲೆಂಡಿಂಗ್ ಟೆಕ್ನಿಕ್ಸ್ ಬೇಕು. ಈ ಟೆಕ್ನಿಕ್ಸ್ನ ನೀವು ಫಸ್ಟ್ ಕಲಿತ್ರೆ ಆ ಟೆಕ್ನಿಕ್ನ ನೀವು ಈಸಿಯಾಗಿ ಫಾಲೋ ಮಾಡ್ತೀರಾ. ಓಕೆನಾ? ಓಕೆ, ಈ ಒಂದು ವಿಡಿಯೋ ಬಗ್ಗೆ, ಈ ಒಂದು ಐ ಮೇಕಪ್ ಕ್ಲಾಸ್ ಬಗ್ಗೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ನೆಕ್ಸ್ಟು ಕ್ಲಾಸ್ ಬೇಕು ಅಂತ ಅಂದರೆ ನಿಮಗೆ ಡೇ 12 ಅಂತ ಕಮೆಂಟ್ ಮಾಡಿ. ಈ ಒಂದು ಡೇ 11 ಕ್ಲಾಸ್ ಇವತ್ತಿಗೆ ಎಂಡ್ ಆಗ್ತಾ ಇದೆ. ಡೇ 12ಅಲ್ಲಿ ಸಿಗೋಣ. ಬಾಯ್.